ಜೈ ಹಿಂದ್, ಜೈ ಭಾರತ್ ಮಾತಾ. 1919 ಜುಲೈ 26ರಂದು ಕಾರ್ಗಿಲ್‌ನ ತುತ್ತ ತುದಿಯಲ್ಲಿ ನಮ್ಮ ತ್ರಿವರ್ಣ ಧ್ವಜವನ್ನ ಹಾರಿಸುವ ಮೂಲಕ ಪಾಕಿಸ್ತಾನದ ಸೈನ್ಯವನ್ನ ಹಿಮ್ಮೆಟ್ಟಿಸಿ ಕಾರ್ಗಿಲ್‌ನಲ್ಲಿ ವಿಜಯೋತ್ಸವ ಆಚರಿಸಿದ ದಿನ. ಆದ್ರೆ ಈ ಗೆಲುವು ಅಷ್ಟು ಸುಲಭವಾಗಿರಲಿಲ್ಲ. ಪರಮವೀರ ಚಕ್ರ ಪಡೆದ ಮನೋಜ್ ಕುಮಾರ್ ಪಾಂಡೆ, ವಿಕ್ರಮ್ ಬಾತ್ರಾ, ಮೇಜರ್ ರಾಜೇಶ್ ಅಧಿಕಾರಿ, ಮೇಜರ್ ಪದ್ಮಪಾಣಿ ಆಚಾರ್ಯ ಹೀಗೆ 527ಕ್ಕೂ ಹೆಚ್ಚು ನಮ್ಮ ಸೈನಿಕರು ಹುತಾತ್ಮರಾದ್ರು. 1300ಕ್ಕೂ ಹೆಚ್ಚು ಸೈನಿಕರು ಗಾಯಗೊಂಡ್ರು. ಸ್ನೇಹಿತರೆ, ಪ್ರತಿ ವರ್ಷ ನಾವು ಕಾರ್ಗಿಲ್ ವಿಜಯೋತ್ಸವವನ್ನ ಆಚರಿಸ್ಕೊಳ್ತೇವೆ. ಆದ್ರೆ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನ ಶ್ರೀಶಾ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಮಂಗಳೂರು ಪ್ರಸ್ತುತ ಪಡಿಸ್ತಾ ಇದೆ. ಭಾರತೀಯ ಸೇನೆಯ ಅಪ್ರತಿಮ ಯೋಧರ ಸಾಹಸ ಮತ್ತು ಬಲಿದಾನಗಳ ಗೌರವದ ಸ್ಮರಣಾರ್ಥವಾಗಿ ಕಾರ್ಗಿಲ್ ವಿಜಯೋತ್ಸವನ್ನ ಮಂಗಳೂರಿನ ರಾಮಕೃಷ್ಣ ಮಠದಲ್ಲಿ ಆಯೋಜನೆ ಮಾಡಿತ್ತು. ಆ ಒಂದು ಕಾರ್ಯಕ್ರಮನ ಇವತ್ತು ನಾನು ಈ ವಿಡಿಯೋದಲ್ಲಿ ಹೇಳ್ತಿದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯಾಗಿ ರಾಮಕೃಷ್ಣಾಶ್ರಮದ ಸ್ವಾಮೀಜಿ ಜಿತ್ ಕಮಾನಂದ್ ಜಿ ಮಹಾರಾಜ್, ಅತಿಥಿಯಾಗಿ ಭಾರತೀಯ ಭೂಸೇನೆ ನಿವೃತ್ತ ಸೇನಾಧಿಕಾರಿ ಕರ್ನಲ್ ಎನ್.ಎಸ್. ಭಂಡಾರಿ, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು, ಶ್ರೀಮತಿ ಭಾರತಿ ಜಿ ಭಟ್ ನಿರ್ದೇಶಕರು, ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಬೆಂಗಳೂರು ಇವರು ಉದ್ಘಾಟನೆ ಮಾಡಿದ್ರು. ಹಾಗೆ ಹಲವಾರು ನಿವೃತ್ತ ಸೇನಾಧಿಕಾರಿಗಳು ಕೂಡ ಭಾಗವಹಿಸಿದ್ದು ವಿಶೇಷ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ತ್ಯಾಗ ಮತ್ತು ಬಲಿದಾನಗಳ ಮೂಲಕ ಭಾರತೀಯತೆಯನ್ನು ಪ್ರೀತಿಸುವ, ಗೌರವಿಸುವ ಪ್ರತಿಯೊಬ್ಬರ ಹೃದಯದಲ್ಲೂ ಚಿರಸ್ಥಾಯಿಯಾಗಿರುವ ಪರಮವೀರ ಚಕ್ರ ಪಡೆದ ಮನೋಜ್ ಕುಮಾರ್ ಪಾಂಡೆ, ವಿಕ್ರಮ್ ಬಾತ್ರಾ, ಮೇಜರ್ ರಾಜೇಶ್ ಅಧಿಕಾರಿ, ಪದ್ಮಪಾಣಿ ಆಚಾರ್ಯ ಹಾಗೂ ಅನೂಜ್ ನಾಯರ್ ಅವರಿಗೆ ಗೌರವಪೂರ್ಣ ಪುಷ್ಪಾಂಜಲಿ. ಪರಮವೀರ ಚಕ್ರ ಪಡೆದ ಈ ಐವರಲ್ಲಿ ಯುದ್ಧಕ್ಕೂ ಹೊರಡುವ ಮೊದಲು ಒಬ್ಬೊಬ್ರು ಒಂದೊಂದು ಮಾತು ಕೇಳಿದ್ರೆ, ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಹೇಳ್ತಾರೆ, ಒಂದು ತ್ರಿವರ್ಣ ಧ್ವಜವನ್ನ ಹಾರಿಸಿ ಬರ್ತೇನೆ, ಇಲ್ಲ ಅದನ್ನೇ ಹೊದ್ದು ಬರ್ತೇನೆ, ವಿಜಯ ಸಾಧಿಸಿ ಖಂಡಿತ ಬರ್ತೇನೆ ಅಂತ. ಆದ್ರೆ ಈ ಐವರಲ್ಲಿ ಒಬ್ರು ನಮ್ಮೊಂದಿಗಿಲ್ಲ. ಅವರು ಆಡಿದ ಒಂದೊಂದು ಮಾತು ನಮ್ಮ ಮನಸ್ಸಿನಲ್ಲಿ, ನಿಜವಾದ ಭಾರತೀಯನ ಮನಸ್ಸಿನಲ್ಲಿ ಅಚ್ಚೊತ್ತಿದೆ. ಸ್ನೇಹಿತರೆ, ಈ ಒಂದು ಅಭೂತಪೂರ್ವ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದ ಶ್ರೀಶಾ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರಾದ ಶ್ರೀ ಎಂ.ಎಸ್. ಗುರ್ರಾಜ್ ಅವರು. ಸ್ನೇಹಿತರೆ, ಕಾರ್ಗಿಲ್ ವಿಜಯ ಅಷ್ಟು ಸರಳವಾಗಿರ್ಲಿಲ್ಲ. ಅದೆಷ್ಟು ಕಷ್ಟವಾಗಿತ್ತು ಅನ್ನೋದನ್ನ ನಮ್ಮ ಇವತ್ತಿನ ಅತಿಥಿ ಗಣ್ಯರಾದ ಕರ್ನಲ್ ಎನ್.ಎಸ್. ಭಂಡಾರಿ, ನಿವೃತ್ತ ಸೇನಾಧಿಕಾರಿ ಅವರು ಅದನ್ನ ಎಳೆಯಾಗಿ ನಮ್ಮೊಂದಿಗೆ ಬಿಚ್ಚಿಟ್ಟಿದ್ದಾರೆ. ಅದನ್ನ ಕೇಳೋಣ. ಅದಕ್ಕೂ ಮೊದಲು ಕಾರ್ಗಿಲ್ ಯುದ್ಧ ವೀರರಿಗೆ ಸನ್ಮಾನ ಹಾಗೂ ಕಾರ್ಗಿಲ್ ವಿಜಯದ ಸಾಕ್ಷ್ಯ ಚಿತ್ರವನ್ನ ಕೂಡ ಇಲ್ಲಿ ನೋಡ್ಲಿಕ್ಕಿದೆ. ಸ್ನೇಹಿತರೆ, ಈಗ 3 ಜನ ಗಣ್ಯರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. 3 ದಶಕಗಳ ಕಾಲ ಭಾರತೀಯ ಸೇನೆಯಲ್ಲಿ ತಾವು ಸಲ್ಲಿಸಿದ ಸೇವೆ, ತಮ್ಮ ಶೌರ್ಯ, ತಮ್ಮ ನಿಷ್ಠೆ, ತಮ್ಮ ಪ್ರಾಮಾಣಿಕತೆ ಯಾವತ್ತಿಗೂ ಕೂಡ ನಮ್ಮ ಹೃದಯದಲ್ಲಿ ಸದಾ ಕೃತಜ್ಞತೆಯ ನೆನಪಾಗಿರುತ್ತೆ ಅನ್ನತಕ್ಕಂಥ ಮಾತಿನೊಂದಿಗೆ ತಮಗೆ ಮತ್ತೊಮ್ಮೆ ಹೃದಯಪೂರ್ವಕವಾದ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿದ್ದು ಆರ್.ಜೆ. ಪ್ರಸನ್ನ ಅವರು. ಬನ್ನಿ ಈಗ ಕರ್ನಲ್ ಎನ್.ಎಸ್. ಭಂಡಾರಿ ಅವರ ಮಾತುಗಳಿಗೆ ಕಿವಿ ಹಾಕೋಣ. ಮೊದಲಲ್ಲಿ ನನ್ನದು ಕರ್ತವ್ಯ ಒಂದು ಕಾರ್ಯಕ್ರಮದಲ್ಲಿ ತಮ್ಮೊಟ್ಟಿಗೆ ಕೆಲವು ಮಾಹಿತಿಗಳನ್ನು ಹಂಚಿಕೊಳ್ಳಲಿಕ್ಕಾಗಿ ಅವಕಾಶ ಮಾಡಿಕೊಟ್ಟಕ್ಕಾಗಿ ನಾನು ಶ್ರೀಶಾ ಸೊಸೈಟಿಯ ಶ್ರೀ ಗುರುರಾಜ್ ಅವರಿಗೆ ಮತ್ತು ಅವರ ತಂಡದವರಿಗೆ ಮತ್ತು ನಮ್ಮ ಈ ಸ್ವಾಮಿ ಇಲ್ಲಿ ಆಶ್ರಮದ ಶ್ರೀ ಸ್ವಾಮಿ ಜಿತಕಾನಂದ್ ಜಿ ಮಹಾರಾಜ್ ಅವರಿಗೂ ಅವರ ತಂಡದವರಿಗೂ ತುಂಬಾ ಆಭಾರಿಯಾಗಿದ್ದೇನೆ. ಐ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ನಾನು ಈ
ಕಾರ್ಗಿಲ್ನ ಬಗ್ಗೆ ನಿಮಗೆ ಸ್ಪಷ್ಟವಾದ ಮಾಹಿತಿ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಕಾರ್ಗಿಲ್ ಎಂಬುದು ನೀವು ಕುಳಿತುಕೊಂಡಿರಿ, ಡೋಂಟ್ ಹ್ಯಾವ್ ಟು ವರಿ, ದಿಸ್ ಇಸ್ ಒನ್ ಸ್ಮಾಲ್ ಮ್ಯಾಪ್ ವಿಲ್ ಕಮ್, ಡಸಂಟ್ ಮ್ಯಾಟರ್. ನೋಡಿ, ಮ್ಯಾಪ್ ನಲ್ಲಿ ನೀವು ನೋಡಬಹುದು. ಆಕ್ಚುಲಿ ನನ್ನ ಪಾಯಿಂಟರ್ ಅದರಲ್ಲಿ ಕೆಲಸ ಮಾಡ್ತಾ ಇಲ್ಲ. ಶ್ರೀನಗರದಿಂದ ಸೀದಾ ಕಾರ್ಗಿಲ್ ಹೋಗಿ ಈ ನ್ಯಾಷನಲ್ ಹೈವೇ 1D ಉಂಟಲ್ಲ, ಲೇ ತನಕ ಉಂಟು. ಇದು ಶ್ರೀನಗರದಿಂದ ಕಾರ್ಗಿಲ್ 205 ಕಿಲೋಮೀಟರ್ ಉಂಟು. ಕಾರ್ಗಿಲ್ನಿಂದ ಲೇ 234 ಕಿಲೋಮೀಟರ್ ಉಂಟು. ಈ ನ್ಯಾಷನಲ್ ಹೈವೇ 1D ಸರಿಸುಮಾರು ನಡುವಿನಲ್ಲಿ ಕಾರ್ಗಿಲ್ ಉಂಟು. ಆ ಕಾರ್ಗಿಲ್ ನಲ್ಲಿ ನೀವು ಕಪ್ಪಿನ ಒಂದು ದೊಡ್ಡ ಲೈನ್ ಕಾಣ್ತಲ್ಲ, ಅದು ಇಂಟರ್ನ್ಯಾಷನಲ್ ಬೌಂಡ್ರಿಯ LOC ಹತ್ತಿರ ಉಂಟು. ಈ ಜಾಗೆಯಲ್ಲಿ ಬಹಳ ಸಿಂಪಲ್. ಈ ಯುದ್ಧ ಆದದ್ದು ಕಾರ್ಗಿಲ್ನ ಸುತ್ತಮುತ್ತ ಇರುವ ಪ್ರದೇಶದಲ್ಲಿ, ಉತ್ತರ ಭಾಗದಲ್ಲಿ ಈ ಯುದ್ಧ ಆದದ್ದು, ಬೇರೆ ಬೇರೆ ಸ್ಥಳಗಳಲ್ಲಿ. ಈ ಕಾರ್ಗಿಲ್ ಎಂಬುದು ಒಂದು ಚಿಕ್ಕ ಪಟ್ಟಣ ಆವಾಗ, ಈಗ ಅದೊಂದು ಜಿಲ್ಲೆಯಾಗಿ ಮಾರ್ಪಾಟಾಗಿದೆ. ಕಾರ್ಗಿಲ್ ಒಂದು ಚಿಕ್ಕ ನದಿಯ ಮೇಲೆ, ಸುರು ನದಿಯ ತಟದಲ್ಲಿ ಸ್ಥಾಪನೆಯಾಗಿದೆ. ಈ ಸುರು ನದಿ ಒಂದು ಚಿಕ್ಕ ಉಪನದಿ, ಅದು ಮುಂದೆ ಹೋಗಿ ಉತ್ತರದಲ್ಲಿ ಸಿಂಧು ನದಿಗೆ ಸೇರ್ತದೆ. ಸಿಂಧು ನದಿ ಉಪನದಿ. ಸಿಂಧು ನದಿ ಕಾಶ್ಮೀರದ ಒಳಗೆ ಉಂಟು. ಈ ಗುಡ್ಡಗಾಡು ಪ್ರಸಿದ್ಧ. ಈ ನಮ್ಮ ಕಾರ್ಗಿಲ್ ಪಟ್ಟಣದ ಉತ್ತರದಲ್ಲಿ ಸರಿಸುಮಾರು 15-20 ಕಿಲೋಮೀಟರ್ ಹೋದ ನಂತರ ಅಲ್ಲಿ ಎಲ್ಲ ಗುಡ್ಡಗಾಡು ಪ್ರದೇಶ, ತುಂಬಾ ಗುಡ್ಡಗಳು. ಬಲಬದಿಯಲ್ಲಿ ಅಂದ್ರೆ ಪೂರ್ವದಲ್ಲಿ ಸಿಯಾಚಿನ್ ಗ್ಲೇಷಿಯರ್ ಉಂಟು, ಸಿಯಾಚಿನ್ ಹಿಮ ನದಿ ಉಂಟು. ಮತ್ತೆ ಅಲ್ಲಿ ದೊಡ್ಡ ದೊಡ್ಡ ಗುಡ್ಡಗಳು, ಎವರೇಜ್ ಹೈಟ್ಸ್, ಅಲ್ಲಿ ಇವರೇಜ್ ಹೈಟ್ ಇಸ್ ಅರೌಂಡ್ 22,000 ಫೀಟ್. ಇಲ್ಲಿ ಕಾರ್ಗಿಲ್ ಉತ್ತರದಲ್ಲಿ ಎವರೇಜ್ ಹೈಟ್ ಇಸ್ ಅರೌಂಡ್ 18,000 ಫೀಟ್. ಸೊ ಏನಾಗ್ತಿತ್ತು, ಈ ಕಾರ್ಗಿಲ್ ಉತ್ತರ ಭಾಗದ ಜಾಗೆಯಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ರಿಂದಲೇ, ಸ್ವಾತಂತ್ರ್ಯ ಸಿಕ್ಕಿ 15 ಆಗಸ್ಟ್ 1947 ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. 2 ದಿವಸದ ನಂತರ ಅಂದ್ರೆ 17 ಆಗಸ್ಟ್ 2047 ನಲ್ಲಿ ಈ ಭಾರತ ಪಾಕಿಸ್ತಾನದ ಗಡಿಯನ್ನು ಸಿರಿಲ್ ರಾಟ್ಲಿಕ್ನವರು ಬಂದವರು ಗುರುತಿಸಿಬಿಟ್ಟಿದ್ದಾರೆ. ಸೊ ಅಂದಿನಿಂದ ಆ ಜಾಗೆ, ಆ ಉತ್ತರದಲ್ಲಿ ಗುಡ್ಡಗಾಡು ಮತ್ತು ಸಿಯಾಚಿನ್ ಆ ಏರಿಯಾಗಳಲ್ಲಿರುವ ಜಾಗೆಗಳು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಂಘರ್ಷಕ್ಕೆ ತುಂಬಾ ಕಾರಣ ಆಗಿತ್ತು. ಆವಾಗ ಪ್ರತಿ ವರ್ಷಕ್ಕೆ ಒಂದು ಸಂಘರ್ಷ ಇತ್ತು. ಒಮ್ಮೆ ಅದು ಪಾಕಿಸ್ತಾನಿಗಳು ಇರುವುದು, ಅದು ನಾವಿರುವುದು, ಲಡಾಯಿ ಆಗ್ತಾ ಇತ್ತು. ಆದ್ರೆ ಏನಾಯ್ತು, 1984ರಲ್ಲಿ ಭಾರತ ಒಂದು ನಿರ್ಣಯ ಮಾಡಿತ್ತು, ಇಲ್ಲಿ ಒಂದು ಶಾಶ್ವತ ಪರಿಹಾರ ಕಂಡುಕೊಳ್ಬೇಕಂತ. ಸೊ ಇದರ ನಡುವಿನ ಏನಾಗಿದೆ, ನಾವು ವಿದೇಶದಲ್ಲಿ ಈ ಗುಡ್ಡಗಾಡು ಪರಿಸ್ಥಿತಿ ತುಂಬಾ ಎತ್ತರ ಜಾಗ, ಅಲ್ಲೆಲ್ಲ ಈ ಹಿಮದ ಡ್ರೆಸ್ ತಗೊಳ್ಬೇಕು, ನಾವು ಇಂಡಿಯಾದಲ್ಲಿ ಇಲ್ಲ. ಅದನ್ನು ಖರೀದಿ ಮಾಡ್ಲಿಕ್ಕೆ ವಿದೇಶದಲ್ಲಿ ಅಂಗಡಿಗೆ ಹೋಗುವಾಗ ಅದೇ ಅಂಗಡಿ ಅವ ಅಂತದೇ ಪರಿಕರಗಳನ್ನು ಪಾಕಿಸ್ತಾನಕ್ಕೆ ಕೊಡ್ತಿದ್ದ. ಅವ ಗೊತ್ತಿಲ್ಲದೆ ಹೇಳಿಬಿಟ್ಟ, ಸರ್ ಇದು ಪಾಕಿಸ್ತಾನದವ್ರು ಕೊಂಡು ಹೋಗ್ತಾರೆ ಅಂತ. ಆವಾಗ ನಮಗೆ ಗೊತ್ತಾಗತ್ತು ಇಲ್ಲಿ ಪಾಕಿಸ್ತಾನದವರು ಏನು ಕಾರ್ಯಾಚರಣೆ ಮಾಡ್ತಾರೆ ಅಂತ. ಮತ್ತೆ ಬೇಹುಗಾರಿಕೆ ಮಾಡುವ ಒಂದು ಅಬೀಲ್ ಲಾರಿ ಅಂತ ಒಂದು ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದವರು 1 ಮೇ 2084 ಅಲ್ಲಿ ಸ್ಥಾಪನೆ ಮಾಡಬೇಕು ಅಂತಂದು ಶಾಸನದಲ್ಲಿ ಸ್ಥಾಪನೆ ಮಾಡಿ ಪ್ಲಾನ್ ಮಾಡಿದ್ರು. ಅದು ನಮಗೆ ಗೊತ್ತಾಯ್ತು, ನಮ್ಮ ಸೇನೆ ಗೊತ್ತಾಯ್ತು. ಹಾಗೆ ಏಪ್ರಿಲ್ ತಿಂಗಳಲ್ಲಿ, ಅಂದ್ರೆ ಸರಿಸುಮಾರು ಕೆಲವೇ ದಿನಗಳ ಮುಂಚೆ, 13th ಏಪ್ರಿಲ್ 1984, 13th ಯಾಕೆ ಸೆಲೆಕ್ಟ್ ಮಾಡಿದಂತಂದ್ರೆ ಈ ಕಾರ್ಯಾಚರಣೆಯ, ಇದ್ರ ಹೆಸರು ಆಪರೇಷನ್ ಟೇಕ್ ಟೂತ್ ಅಂತ. ಈ ಕಾರ್ಯಾಚರಣೆಯ ಮುಂದಾಳು PN ಹೂನ್ ಅಂತ ಇದ್ರು ಜನರಲ್. ಅವರು ಇದನ್ನು ಸೆಲೆಕ್ಟ್ ಮಾಡಿದ್ರು 13th. ಯಾಕಂತ ಹೇಳಿದ್ರೆ 2 ಕಾರಣ. ಒಂದನೇದಾಗಿ ಜಮ್ಮು ಅಂಡ್ ಕಾಶ್ಮೀರ್ ರೈಫಲ್ ಬೆಟಾಲಿಯನ್ ಮುಂದೆ ಹೋಗ್ಲಿಕ್ಕಿತ್ತು, ಅದರ ಜನ್ಮದಿನ 13th. ಸೆಕೆಂಡ್ ಕಾರಣ ಏನಂತ ಹೇಳಿದ್ರೆ, ಅವರು ಆಲೋಚನೆ ಮಾಡಿದ್ರು 13th ಏಪ್ರಿಲ್ಗೆ ನಾವು ಹೋದ್ರೆ ಪಾಕಿಸ್ತಾನಿಗಳು ಎಕ್ಸ್ಪೆಕ್ಟ್ ಮಾಡುದಿಲ್ಲ. ಯಾಕೆ 13th ಏಪ್ರಿಲ್ ಆ ಭಾರತ, ಜಮ್ಮು ಅಂಡ್ ಕಾಶ್ಮೀರ್, ಪಂಜಾಬ್, ಹರಿಯಾಣ ಅಲ್ಲೆಲ್ಲ ಬೈಸಾಖಿಯ ದಿನ, ಇದು ಹೊಸ ವರ್ಷದ ದಿನ. ಆ ದಿವಸ ಯುದ್ಧದಲ್ಲಿ ಯಾರು ಹೋಗುದಿಲ್ಲ. ಆದ ಕಾರಣ ಪಾಕಿಸ್ತಾನಿಗಳು ಏನ್ ಮಾಡುದಿಲ್ಲ. 13th January was selected, 13th July was selected. ಸೊ 13th July 1984 ಅಲ್ಲಿ ಭಾರತದ ಸೇನಾ ಪಡೆಗಳು ಅಂಡರ್ ಆಪರೇಷನ್ ಮೇಘದೂತ್ನಲ್ಲಿ ದೊಡ್ಡ ಕಾರ್ಯಾಚರಣೆ ಮಾಡಿ ಈ ಎಲ್ಲ
ಸ್ಥಳಗಳಲ್ಲಿ ಪಾಕಿಸ್ತಾನಿಗಳನ್ನು ಓಡಿಸ್ಬಿಟ್ಟು, ಪಾಕಿಸ್ತಾನ ಓಡಿಸಲಿಲ್ಲ, ಅದು ಎಲ್ಲ ಅಲ್ಲಿ ಸ್ಥಾಪನೆ ಮಾಡಿ ಬಂಕರ್ಗಳನ್ನು ಮಾಡಿ ಸ್ಥಾಪಿಸಿಕೊಂಡಿವಿ. ಫಸ್ಟ್ ಮೇಗೆ ಅವರು ಬರುವಾಗ, ಪಾಕಿಸ್ತಾನಿಗೆ ಬರುವಾಗ ನಾವು ಅಲ್ಲೇ ಇರ್ತೀವಿ, ಸೊ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಮುಂದೆ ಹೋಗಿ 1987 ಮತ್ತು 1989ರಲ್ಲಿ ಪಾಕಿಸ್ತಾನ 2 ಸಲ ದೊಡ್ಡ ಪ್ರಯತ್ನ ಮಾಡಿತ್ತು ಅಲ್ಲಿಂದ ನಮ್ಮನ್ನು ತೆಗೆದು ಕೆಳಗೆ ಹಾಕ್ಬೇಕಂತ. ಆದ್ರೆ ಆ ಪ್ರಯತ್ನ ವಿಫಲವಾಯಿತು. 87-80ರಲ್ಲಿ ಏನು ಮಾಡ್ಲಿಕ್ಕೆ ಆಗಲಿಲ್ಲ. ನಾವು ಅಲ್ಲಿ ಇದ್ದು, ಸೊ ಪಾಕಿಸ್ತಾನ ಸುಮ್ಮಗಾಯಿತು. ಅಲ್ಲಿಂದ ಹಿಡಿದು 1984ರಿಂದ 1999 ತನಕ ಈ ಕಾರ್ಗಿಲ್ ಆಗುವ ತನಕ ಏನು ಗಡಿಬಿಡಿ ಇರಲಿಲ್ಲ, ಆರಾಮವಾಗಿತ್ತು. ಅಲ್ಲಿ ವಿಶೇಷತೆ ಏನಂತ ಹೇಳಿದ್ರೆ, ಆ ಗುಡ್ಡಗಾಡು ಪ್ರದೇಶಗಳಲ್ಲಿ ಎವರೇಜ್ ಹೈಟ್ 18,000 ಫೀಟ್. ವಿಂಟರ್ ನಲ್ಲಿ ಟೆಂಪರೇಚರ್ -50 ಡಿಗ್ರೀಸು, ಕೆಲವು ಕಡೆ 55 ಡಿಗ್ರೀಸ್ ಎಲ್ಲ ಹೋಗ್ತದೆ. ತುಂಬಾ ಚಳಿ. ಸೊ ಆ ಚಳಿಯಲ್ಲಿ ನಮ್ಮ ಸೇನೆ ಪಡೆಗಳಿಗೆ ಲಾಜಿಸ್ಟಿಕ್ಸ್ ಸಪ್ಲೈ ಮಾಡಿ ಸ್ವಲ್ಪ ತಾಪತ್ರೆ ಇತ್ತು. ಆದ ಕಾರಣ ನಾವೇನ್ ಮಾಡ್ತಿದ್ದೆವು, ಚಳಿಗಾಲದಲ್ಲಿ ನಮ್ಮ ನೆಲೆಗಳನ್ನು ಬಿಟ್ಟು ಕೆಳಗೆ ಬರ್ತಿದ್ದೆವು. ಅಂದ್ರೆ ಡಿಸೆಂಬರ್ನಲ್ಲಿ ಕೆಳಗೆ ಬರ್ತಿದ್ದೆ, ನವೆಂಬರ್ನಲ್ಲಿ ಕೆಳಗೆ ಬರ್ತಿದ್ದೆವು. ಸೆಕೆಗಾಲ ಬಂದಾಗ, ಅಂದ್ರೆ ಮೇಯಲ್ಲಿ ಸೆಕೆಗಾಲ ಬಂದಾಗ ಪುನಃ ನಾವು ಮುಂದೆ ಹೋಗಿ ಆ ಗುಡ್ಡಗಾಡು ನಮ್ಮ ನೆಲೆ ಸಾಗಿಸ್ತೇವೆ, ಬಂಕರ್ಸ್ ಎಲ್ಲ ಮಾಡಿದ್ದೇವೆ, ಅಲ್ಲಿ ಹೋಗಿ ನೆಲೆಸಿಕೊಡ್ತಿದ್ವಿ. ಸೊ ಈ ಪ್ರತೆ ನಡೆದುಕೊಂಡು ಸರಿಯಾಗಿ ಬರ್ತಿತ್ತು 84ರಿಂದ 99 99ರಲ್ಲಿ. ಅದನ್ನು ಮತ್ತೆ ಹೇಳ್ತೇನೆ, ಈ ಅವರ ಗೊಂದಲದ ಪರ್ಯಾಯ ಏನಂತ, ಅದರ ತಾಪತ್ರೆ ಏನಂತ. ಸೊ ಅಲ್ಲಿ 99ರಲ್ಲಿ ಏಪ್ರಿಲ್ ತಿಂಗಳಲ್ಲಿ ಪಾಕಿಸ್ತಾನದ ಸೇನಾಧಿಕಾರಿ ಜನರಲ್ ಪರ್ವೇಜ್ ಮುಷರಫ್ ಮತ್ತು ಅವರ ಕೆಲವು ಸ್ಟಾಫ್ ಆಫೀಸರ್ಸ್ ಅವರಲ್ಲಿ ಕೂಡಿ ಒಂದು ಒಳ್ಳೆ ಪ್ಲಾನ್ ಮಾಡಿದ್ರು. ಈ ಚಳಿಗಾಲದಲ್ಲಿ ಭಾರತೀಯ ಸೇನಾ ಪಡೆಗಳು ಹಿಂದೆ ಹೋಗ್ತೇವಲ್ವಾ, ಆವಾಗ ನಾವು ಹೋಗಿ ಅಲ್ಲಿ ಕುಳಿತುಕೊಂಡು ಬಂಕರಲ್ಲಿ ಖಾಲಿ ಉಂಟಲ್ಲ. ಯಾಕಂದ್ರೆ ಅವರು 89ರಲ್ಲಿ ನಮ್ಮನ್ನು ಬಲವಂತವಾಗಿ ತೆಗೆಯಲಿಕ್ಕೆ ಪ್ರಯತ್ನ ಮಾಡಿದ್ರೆ ಆಗಲಿಲ್ಲ. ಹಾಗೆ ಅಲ್ಲಿ ಕುಳಿತುಕೊಳ್ಳುವ, ಮತ್ತೆ ಅವರಿಗೆ ಬಂದಾಗ ಅವ್ರು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಹಾಗೆ ಆಪರೇಷನ್ ಬದರ್ ಎಂಬ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನಿಗಳು ಅಲ್ಲಿ ಬಂದು ಕುಳಿತುಕೊಂಡು, ನಮ್ಗೆ ಗೊತ್ತೇ ಇಲ್ಲ, ಅವರ ಇಂಟೆಲಿಜೆನ್ಸ್ ಟೋಟಲ್ ಫೇಲಿಯರ್. ಇಂಟೆಲಿಜೆನ್ಸ್ ಬ್ಯೂರೋ ಆಗ್ಲಿ, ಭಾರತ ಸೇನಾ ಪಡೆಗಳ ಇಂಟೆಲಿಜೆನ್ಸ್ ಯಾರಿಗೆ ಗೊತ್ತೇ ಇಲ್ಲ. ನೋಬಡಿ ನ್ಯೂ ಎನಿಥಿಂಗ್. ಅಲ್ಲಿ ಬರ್ಲಿಕ್ಕೆ 3 ಕಾರಣಗಳು, ಪಾಕಿಸ್ತಾನದ ಸೇನಾಧಿಕಾರಿಗಳು 3 ಕಾರಣಗಳನ್ನು ಪ್ಲಾನ್ ಮಾಡಿದ್ರು ಅಂತ ವಿಶ್ಲೇಷಣೆ ಮಾಡಲಾಗಿದೆ. ಮೊದಲನೇದಾಗಿ, ಈ ನುಸುಳುಕೋರರಿಗೆ ಒಂದು ಪರ್ಯಾಯ ದಾರಿ ಬೇಕಿತ್ತು. ಈ ನುಸುಳುಕೋರರು ಜಮ್ಮು ಅಂಡ್ ಕಾಶ್ಮೀರಕ್ಕೆ ಒಳಗೆ ನುಸುಳಿ ಬರುವಾಗ ಪಶ್ಚಿಮದಲ್ಲಿ ಒಳ್ಳೆ ಸೈನಿಕರ ಮತ್ತು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನ ತುಂಬಾ ಒಳ್ಳೆ ಗಟ್ಟಿ ಬಲವಾದ ಅಲ್ಲಿ ನೆಟ್ವರ್ಕ್ ಇದ್ದ ಕಾರಣ ಅಲ್ಲಿ ಬರ್ಲಿಕ್ಕೆ ಬಹಳ ಕಷ್ಟ ಆಗ್ತಿತ್ತು. ಸ್ವಲ್ಪ ಪರ್ಯಾಯ ದಾರಿಯನ್ನು ಇಲ್ಲಿ ಉತ್ತರದಿಂದ ಕೆಳಗಿಳಿಸಿ ಕಳಿಸಲಿಕ್ಕೆ ಒಂದು ದಾರಿ ಬೇಕಿತ್ತು ಅವರಿಗೆ. ಸೊ ನುಸುಳುಕೋರಿಗೆ ಒಂದು ಪರ್ಯಾಯ ದಾರಿ ಹುಡುಕುವ ಒಂದು ಕಾರಣ ಇತ್ತು. 2ನೇ ಕಾರಣ ಏನಂತ ಹೇಳಿದ್ರೆ, ಈ ಜಮ್ಮು ಅಂಡ್ ಕಾಶ್ಮೀರದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಸುದ್ದಿ ಎಲ್ಲ ತಣ್ಣಗಾಗಿತ್ತು. ಅದನ್ನು ಸ್ವಲ್ಪ ಬಿಸಿ ಮಾಡಿ, ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಮ್ಮು ಅಂಡ್ ಕಾಶ್ಮೀರದ ಈ ವಿವಾದವನ್ನು ಮೇಲಕ್ಕೇರಿಸಿ ಭಾರತವನ್ನು ಬಲವಂತವಾಗಿ ಇದು ನೆಗೋಷಿಯೇಟೆಡ್ ಟೇಬಲ್ಗೆ ತರಬೇಕಂತ ಮಾತುಕತೆ ಮಾಡ್ಲಿಕ್ಕೆ, ಅದನ್ನು ಪರಿಹಾರ ಮಾಡ್ಲಿಕ್ಕೆ. ಸೊ ಅದು ಒಂದು ಕಾರಣ ಇತ್ತು. ಹಾಗೆ ಮತ್ತೊಂದು ಕಾರಣ ಏನಂತ ಹೇಳಿದ್ರೆ, ಅಲ್ಲಿ ಕಾರ್ಗಿಲ್ನಲ್ಲಿ ನ್ಯಾಷನಲ್ ಹೈವೇ ಅಲ್ಲಿ ತಾಕಿಕೊಂಡು ಹೋಗ್ತದೆ. ಕಾರ್ಗಿಲ್ ಅನ್ನು ಅಲ್ಲಿ ಮೇಲೆ ಗುಡ್ಡಗಳು ವಶಪಡಿಸಿಕೊಂಡ್ರೆ ಅದು ಎಲ್ಲ ಒಂದು 15-20 ಕಿಲೋಮೀಟರ್ನ ಒಳಗೆ ಉಂಟು ಡಿಸ್ಟೆನ್ಸ್, ಯಾವುದು ನ್ಯಾಷನಲ್ ಹೈವೇಗೂ ಯುದ್ಧ ಆದ ಜಾಗಕ್ಕೂ. ಅದನ್ನು ಅವರು ಬಾಂಬ್ ಹಾಕಿ ಹೈವೇನ ಕಟ್ ಮಾಡ್ಬೋದು. ಹೈವೇನ ಕಟ್ ಮಾಡಿದ್ರೆ ಲೇ ಮತ್ತು ಸಿಯಾಚಿನ್ ಗ್ಲೇಷಿಯರ್ ನಮಗೆ ಅವರೊಟ್ಟಿಗೆ ಜಗಳ ಆಗ್ತಾ ಇದ್ದ ಜಾಗ, ಅದನ್ನು ಕಟ್ ಮಾಡಿದ್ದಾಗತ್ತೆ, ಅದನ್ನು ಐಸೋಲೇಟ್ ಮಾಡಿದ್ದಾಗತ್ತೆ. ದಿಸ್ ವಾಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್. ಸೊ 3 ಕಾರಣಗಳಿಗಾಗಿ ಪರ್ವೇಜ್ ಮುಷರಫ್ ಅವರು ಈ ಕಾರ್ಯಕ್ರಮ ಹಮ್ಮಿಕೊಂಡ ವಿಶ್ಲೇಷಣೆ ಮಾಡಲಾಗಿದೆ. ಅಂತೂ ಇಂತೂ ಅಲ್ಲಿ ಅವರು ಇದ್ದದ್ದು ಗೊತ್ತೇ ಇಲ್ಲ. ಮೇ ತಿಂಗಳ ಮೊದಲ ವಾರದಲ್ಲಿ, 3ನೇ ಮೇ ತಿಂಗಳಿಗೆ, ಅಲ್ಲಿ ಕಾರ್ಗಿಲ್ನಿಂದ ಸ್ವಲ್ಪ ಉತ್ತರಕ್ಕೆ ಒಂದು 15 ಕಿಲೋಮೀಟರ್ ದೂರದಲ್ಲಿ ಒಂದು ಹಂದುರ್ಮಾನ್ ಅಂತ ಒಂದು ಹಳ್ಳಿ ಉಂಟು. ಅಲ್ಲಿ ಒಬ್ಬ ಹಳ್ಳಿಗ, ಕಾಶಿ ನಾಮ್ಗ್ಯಾಲ್ ಅಂತ ಅವನ ಹೆಸರು,
ಅವನ ಯಾಕನ್ನು ಹುಡುಕಿಕೊಂಡು ಅಲ್ಲಿ ಗುಡ್ಡದಲ್ಲಿ ಹೋಗ್ತಿದ್ದ. ಯಾಕಂತ ಹೇಳಿದ್ರೆ ಅಲ್ಲಿ ನಮ್ಮ ದನಗಳಿರ್ತೀವಲ್ಲ, ಹಾಗೇನೆ ಅಲ್ಲಿ ಒಂದು ಪ್ರಾಣಿ ಒಂದು ಗುಡ್ಡದ ರೋಮಲ್ಲಿ ಇಟ್ಟು ಅವರು ಹಾಲು ಎಲ್ಲ ಕರೀತಾರೆ ಅದರದ್ದು. ಸೊ ಈ ಯಾಕನ್ನು ಹುಡುಕಿಕೊಂಡು ಅವನು ಹೋಗಿದ್ದ. ಅವನು ನೋಡುವಾಗ ಮೇಲೆ ಗುಡ್ಡದ ಮೇಲೆ ಏನೋ ಚಲನವಲನಗಳು ಕಾಣ್ತಾ ಉಂಟು, ಯಾರ ಓಡಾಡ್ತಾ ಇದ್ದಾರೆ ಆಚೆ. ಅವನಿಗೆ ಒಂದು ಸಂಗತಿ ಗೊತ್ತಿತ್ತು, ಭಾರತೀಯ ಸೇನೆ ಮೇಲೆ ಹೋಗಲಿಲ್ಲ ಅಂತ. ಅವನಿಗೆ ಪ್ರತಿ ವರ್ಷವೂ ಭಾರತೀಯ ಸೇನೆ ಹೋಗುವಾಗ ಅವನಿಗೆ ಗೊತ್ತುಂಟು, ಇವರು ಮೇ ತಿಂಗಳಲ್ಲಿ ಹೋಗುವುದು, ಈಗ ಇಷ್ಟ ತನಕ ಹೋಗಿಲ್ಲ, ಅದು ಯಾರು ಅಂತ. ಸೊ ಅವ ಸೀದಾ ಇಲ್ಲಿ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ನವರಿಗೆ ಮತ್ತು ಅದು ಇನ್ಫೆಂಟ್ರಿ ಬಟಾಲಿಯನ್ನವರಿಗೆ ಮಾಹಿತಿ ಕೊಟ್ಟ, ಸರ್ ಅಲ್ಲಿ ಜನರಿದ್ದಾರೆ ಅಂತ. ಈ ಮಾಹಿತಿ ಕೂಡ ಸೇನಾ ಅಲ್ಲಿ ಪಡೆಗಳಿಗೆ ತಿಳಿಸಲಾಯಿತು. ಹಾಗೆ 5 ಮೇಗೆ 5th ಮೇ 1999ಗೆ ಭಾರತೀಯ ಸೇನೆ ಒಂದು ಚಿಕ್ಕ ತುಕಡಿಯನ್ನು ಕ್ಯಾಪ್ಟನ್ ಸೌರಭ್ ಕಾಲಿಯಾ ಅಂತ ಅವರ ನೇತೃತ್ವದಲ್ಲಿ 4 ಜನರೊಟ್ಟಿಗೆ ಕ್ಯಾಪ್ಟನ್ ಸೌರಭ್ ಕಾಲಿಯಾ, ಟೋಟಲ್ 5, ಒಂದು ಪೆಟ್ರೋಲ್ ಅನ್ನು ಕಳಿಸಿತು, ಒಂದು ತಂಡದ ಮೇಲೆ ಕಳಿಸಿದ್ದು, ಬೇಹುಗಾರಿಕೆ ಗಾಡಿ ಟು ಗ್ಯಾದರ್ ದ ಇಂಟೆಲಿಜೆನ್ಸ್, ಅಲ್ಲಿ ಯಾರಿದ್ದಾರೆ ಏನ್ ಮಾಡ್ತಾರೆ ನೋಡಿ ಬನ್ನಿ ಅಂತ. ಈ ಕ್ಯಾಪ್ಟನ್ ಸೌರಭ್ ಕಾಲಿಯಾ ಮತ್ತು 4 ಜನರು ಮೇಲೆ ಹೋದವರು ಬರಲೇ ಇಲ್ಲ, ವಾಪಸ್ ಬರಲಿಲ್ಲ. ಏನಾದ್ರು ಅಂದ್ರೆ ಇವರ ಮೇಲೆ ಹೋದವರನ್ನು ಪಾಕಿಸ್ತಾನಿ ಸೇನೆಯಲ್ಲಿ ಹೊಂಚು ಹಾಕಿ, ಅಂದ್ರೆ ಆಂಬುಷ್ ಮಾಡಿ ಅವರನ್ನು ಹಿಡಿದು ಅವರಿಗೆ ಚಿತ್ರಹಿಂಸೆ ಎಲ್ಲ ಕೊಟ್ಟು ಅವರನ್ನು ಕೊಂದುಬಿಟ್ರು. ಅವರ 5 ಹೆಣಗಳನ್ನು ಮತ್ತೆ ನಮ್ಗೆ ವಾಪಸ್ ಮಾಡಿದ್ದಾರೆ. ಅವ್ರು ತುಂಬಾ ಚಿತ್ರಹಿಂಸೆ ಕೊಟ್ಟಿದ್ದಾರೆ, ಕಣ್ಣೆಲ್ಲ ಕೊಟ್ಟಿದ್ದಾರೆ. ಸೊ ಇದು 5 ನವೆಂಬರಿಗೆ 5 ಮೇಗೆ. ಇಷ್ಟ ಆಗುವಾಗ 10ನೇ ಮೇಗೆ ಆಗುವ ಮತ್ತು ಸುದ್ದಿ ಸಿಕ್ಕಿತು, ಮುಷ್ಕೋ ದ್ರಾಸು ಎಲ್ಲ ಕಡೆಯಲ್ಲಿ ಪಾಕಿಸ್ತಾನಿಗಳು ಗುಡ್ಡದ ಮೇಲೆ ಕಾಣ್ತಾ ಇದ್ದಾರೆ. ಸೊ ಆವಾಗ ಸೇನೆ ಇದನ್ನು ಅಷ್ಟು ನಮ್ಗೆ ಏರ್ಫೋರ್ಸ್ ಅನ್ನು ಇನ್ವಾಲ್ವ್ ಮಾಡಲಿಲ್ಲ, ಸೇನೆ ನಾವೇ ಕಾರ್ಯಾಚರಣೆ ಮಾಡ್ತೇವೆ ಅಂತ ಪ್ಲಾನ್ ಮಾಡಿದ್ರು. ಮತ್ತೆ ಗೊತ್ತಾದದ್ದು ಅಲ್ಲಿ ಕಷ್ಟ ಉಂಟು ಸೇನೆಗೆ ಅಂತ, ಯಾಕಂದ್ರೆ ಹೋಗ್ಲಿಕ್ಕೆ ಆಗುದಿಲ್ಲ, ಅಲ್ಲಿ ಈಚಿಂದ ಬಹಳ ಕಷ್ಟ ಉಂಟು. ಅದರಲ್ಲಿ ಅವರು ಮೇಲೆ ಕುಳಿತಿದ್ದಾರೆ. ಸೊ ಅದಕ್ಕಂಡು ಈ ಯುದ್ಧ, ಸೊ ಅದಕ್ಕಂಡು ಏರ್ಫೋರ್ಸ್ ಬೇಕು ಅಂತ ಆಯ್ತು. ಹಾಗೆ 25 ಮೇಗೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಚೇರ್ಡ್ ಬೈ ಆಗಿನ ಪ್ರೈಮ್ ಮಿನಿಸ್ಟರ್ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರು ಭಾರತೀಯ ಸೇನೆ ಪಡೆಗಳ ಆಪರೇಷನ್ಸ್ ರೂಮ್ ನಲ್ಲಿ ಒಂದು ಮೀಟಿಂಗ್ ಮಾಡಿದ್ರು. ಆ ಮೀಟಿಂಗ್ ನಲ್ಲಿ ಅವ್ರು ಹೇಳಿದಾಯ್ತು ಏರ್ಫೋರ್ಸ್ ಯೂಸ್ ಮಾಡಿ ಹೇಗಾದ್ರೂ ಮತ್ತೆ ಅವ್ರನ್ನ ತೆಗಿಬೇಕು ಅಲ್ಲಿ ಅಂತ. ಸೊ ಏರ್ಫೋರ್ಸ್ ಗೆ ಆರ್ಡರ್ ಮಾಡಿದ್ರು. ಸೊ 26 ಮೇಗೆ ಫಸ್ಟ್ ಏರ್ಫೋರ್ಸ್ ಅಟ್ಯಾಕ್ ಟುಕ್ ಪ್ಲೇಸ್. ಎಲ್ಲಿ ಅವರು ಪಾಕಿಸ್ತಾನಿಗಳಿದ್ದ ಜಾಗಗಳಲ್ಲಿ ಏರ್ಫೋರ್ಸ್ ಅಟ್ಯಾಕ್ ಆಯ್ತು. ದುರದೃಷ್ಟ ನೋಡಿ, ಫಸ್ಟ್ ಡೇ ಏರ್ಫೋರ್ಸ್ ಲಾಸ್ಟ್ 2 ಫೈಟರ್ ಏರ್ಕ್ರಾಫ್ಟ್, ಒಂದು MiG-27, ಒಂದು MiG-21. ಆ MiG-27 ಇತ್ತಲ್ಲ, ಅದು ಆಕ್ಚುಲಿ ಪಾಕಿಸ್ತಾನ ಹೊಡೆದುರುಳಿಸಿದ್ದಲ್ಲ, ಅದು ಈ ತಾಪತ್ರೆ ಮೆಕ್ಯಾನಿಕಲ್ ಎಂಜಿನ್ ಫೇಲ್ ಆಯ್ತು. ಅದು ತಾಪತ್ರೆ ಅಂತ ಹೇಳಿದ್ರೆ ಅಲ್ಲಿ ಈ ವಾತಾವರಣದಲ್ಲಿ ಗಾಳಿಯ ಒತ್ತಡ ಇಲ್ಲ, ಸಾಂದ್ರತೆ ಇಲ್ಲ. ಸೊ ಗಾಳಿ ಕಮ್ಮಿ ಉಂಟು ಮೇಲೆ, ಆ ಜೆಟ್ ಎಂಜಿನ್ಗಳು ತುಂಬಾ ಗಾಳಿ ಎಳ್ಕೊಂಡು ಎಳೆಯುದು. ಸೊ ಅದು ಹೈ ಸ್ಪೀಡ್ ನಲ್ಲಿ ಹೋಗುವಾಗ ಅದು ರಿವರ್ಸ್, ಟೆಕ್ನಿಕಲ್ ಟರ್ಮ್ ಯೂಸ್ ಮಾಡ್ತಾರೆ ಅವರು, ಗನ್ ಸ್ಲಿಪ್ ಆಗುದಂತ ಹೇಳ್ತಾರೆ. ಅದು ಆಯ್ತು ಆ ವಿಮಾನಕ್ಕೆ, ಅದು ಎಂಜಿನ್ ಫೇಲ್ ಆಯ್ತು. ಸೊ ಅವರು ಏನ್ ಮಾಡಿದ್ರು, ಪೈಲಟ್ ಹಿ ಬೇಲ್ಡ್ ಔಟ್, ಗಾಳಿ ಕೊಡೆ ಉಂಟಲ್ಲ, ಪ್ಯಾರಾಶೂಟ್ ಹಾಕಿ ಬೇಲ್ಡ್ ಔಟ್, ತೇಲಿ ಹಿ ಲ್ಯಾಂಡೆಡ್ ವಿದಿನ್ ಅವರ್ ಓನ್ ಟೆರಿಟರಿ. ಆದ್ರೆ ಅದು ಪಾಕಿಸ್ತಾನದಲ್ಲಿ ಕೂತಿದ್ರು, ಅಲ್ಲಿ ಅವ್ರು ಹಿಡ್ಕೊಂಡ್ರು ಅವನು. ಅವ್ರ ಹೆಸರು ಫ್ಲೈಟ್ ಲೆಫ್ಟಿನೆಂಟ್ ನಚಿಕೇತ ಅಂತ. ಫ್ಲೈಟ್ ಲೆಫ್ಟಿನೆಂಟ್ ನಚಿಕೇತ, ನೀವು ಅವರ ಫೋಟೋ ಎಲ್ಲ ನೋಡಿರ್ಬೋದು, ಒಳ್ಳೆ ದೊಡ್ಡ ಮೀಸೆ ಉಂಟು, ಇಲ್ಲಿ ಕೂದಲು ಸ್ವಲ್ಪ ಕಮ್ಮಿ ತಲೆಯಲ್ಲಿ. ನಚಿಕೇತ ಅಂತ ಫ್ಲೈಟ್ ಲೆಫ್ಟಿನೆಂಟ್, ಅವನ್ನ ಹಿಡ್ಕೊಂಡ್ರು, ಪ್ರೆಸಿಡೆಂಟ್ ಆಫ್ ವಾರ್ ಆಗಿ ತಗೊಂಡು ಹೋಗಿ ಮತ್ತೆ ವಾಪಸ್ ಕಳಿಸಿದ್ರು ಅವರನ್ನು. ಆ ಇನ್ನೊಂದು ಫೈಟರ್ ಇತ್ತಲ್ಲ MiG-21, ಅದನ್ನು ಪಾಕಿಸ್ತಾನಿಗಳು ಸ್ಟಿಂಗರ್ ಮಿಸೈಲ್ ಇಂದ ಹೊಡೆದು ಬಿಟ್ರು. ಅದರ ಪೈಲಟ್ ಫ್ಲೈಟ್ ಲೆಫ್ಟಿನೆಂಟ್ ಅಜಯ್ ಔಜಾ ಅಂತ, he died. He was ನೆಕ್ಸ್ಟ್ ಡೇ ಅಂದ್ರೆ 28 ಮೇಗೆ ಪುನಃ ಇನ್ನು ಏರ್ಫೋರ್ಸ್ ನ ಹೆಲಿಕಾಪ್ಟರ್ ಅನ್ನು ಪಾಕಿಸ್ತಾನಿಗಳು ಗುಂಡು ಹೊಡೆದು ಬೀಳಿಸಿದ್ರು. ಅದರಲ್ಲಿ ಫ್ಲೈಟ್ ಲೆಫ್ಟಿನೆಂಟ್ ಸುಬ್ರಹ್ಮಣ್ಯ ಮೊಹಿಲ್ ಅಂತ ಪೈಲಟ್ ಇದ್ರು, ಅವರು ಮತ್ತೊಂದು 6-7 ಜನ ಕ್ರೂ ಇದ್ರು ಒಳಗೆ, ಬೇರೆ ಕೆಲಸ ಮಾಡೋರು, ಎಲ್ಲರೂ ಪೆರಿಶ್ ಆದ್ರು. ಸೊ ಇದು ಏರ್ಫೋರ್ಸ್ ಗೆ ತುಂಬಾ ಒಂದು ಹೊಡೆತ ಬಿತ್ತು. ಮೊದಲ 3 ದಿವಸದಲ್ಲಿ 3-4 ದಿವಸದೊಳಗೆ ದೊಡ್ಡ ಪೆಟ್ಟು. ಆದ್ರೂ ಏರ್ಫೋರ್ಸ್ ನವರು ಮತ್ತೆ ಅವರ ಕಾರ್ಯಾಚರಣೆಯಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದ್ರು. ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ತಾಪತ್ರೆ ಆಗಿದೆ, ಈ ನಮ್ಮ ಭಾರತೀಯ ಸೇನಾ ಪಡೆಗೆ ಇಲ್ಲಿಗೆ ಸರ್ಕಾರ ಈ ಅನುಮತಿ ಕೊಟ್ಟಿದೆ, ವಿಮಾನ ದಳವನ್ನು ಉಪಯೋಗಿಸಿ
ಅವರನ್ನು ಹೊರದಪ್ಪಿ ಅಂತ. ಆದ್ರೆ ಒಂದು ಚಿಕ್ಕ ರೈಡರ್ ಕೊಟ್ಟಿದೆ, ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ನೋ ಕ್ರಾಸಿಂಗ್ ದಿ ಇಂಟರ್ನ್ಯಾಷನಲ್ ಬಾರ್ಡರ್ ಅಂತ. ಅಂದ್ರೆ ವಿಮಾನಗಳು ಹೇಗೂ ಭಾರತ ಸೇನಾಪಡೆಗಳು ನೆಲದಲ್ಲಿ ಇರುವುದು, ಬಟ್ ವಿಮಾನಗಳು ಹಾರಾಡುವಾಗಲೂ ಅಂತಾರಾಷ್ಟ್ರೀಯ ಗಡಿ ದಾಟಿ ಆಚೆ ಹೋಗಬಾರ್ದು, ಈಚೆ ಇಟ್ಟುಕೊಂಡೇ ಆಪರೇಟ್ ಮಾಡ್ಬೇಕಂತ. ಆ ಗುಡ್ಡಗಾಡು ಪ್ರದೇಶದಲ್ಲಿ ಎಲ್ಲ ಎಲ್ಲೆಲ್ಲಿ ವ್ಯಾಲಿಯಲ್ಲಿ ಹೋಗಿ ಬಹಳ ಕಷ್ಟದ ಕೆಲಸ ಅದು. ಸೊ ಅದು ಇಂಟರ್ನ್ಯಾಷನಲ್ ಬಾರ್ಡರ್ ಕ್ರಾಸ್ ಮಾಡಬಾರದು, ಮತ್ತೆ ನಾವು ಆಪರೇಟ್ ಮಾಡಬೇಕು. ಹೈ ಸ್ಪೀಡ್ ಜೆಟ್ಗಳು, ಜೆಟ್ ವಿಮಾನಗಳು, ಫೈಟರ್ಗಳು. ಸೊ ಅವುಗಳಲ್ಲಿ ಹೇಗಾದೊಂದು ಒಳ್ಳೆ ಕಾರ್ಯಾಚರಣೆ ಮಾಡಿ ಏರ್ಫೋರ್ಸ್ನವರು 550 ಸಾರ್ಟೀಸ್ ಮಾಡಿದ್ದಾರೆ. 50 ಸಲ ಬಾಂಬ್ ಸಾರ್ಟೀಸ್ ಮಾಡಿದ್ದಾರೆ, 550 ಸಲ. ದೇ ಡಿಡ್ ಎ ಗ್ರೇಟ್ ವರ್ಕ್, ವಂಡರ್ಫುಲ್. ಅವರ ಆಪರೇಷನ್ ಹೆಸರು ಆಪರೇಷನ್ ಸಫೇದ್ ಸಾಗರ್ ಅಂತ. ಮುಂದೆ ಬಂದು ನಿಮ್ಗೆ ವಿಡಿಯೋ ಕ್ಲಿಪ್ ತೋರಿಸ್ತಾ ಇರಬಹುದು, ಅದರಲ್ಲಿ ಆಪರೇಷನ್ ಸಫೇದ್ ಸಾಗರ್ ಬಗ್ಗೆ ಮಾಹಿತಿ ಇರಬಹುದು. ಆಪರೇಷನ್ ಸಫೇದ್ ಸಾಗರ್ ಅಂತ ಅದರಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಭಾರತೀಯ ನೇವಿಯವರು ಆಪರೇಷನ್ ತಲ್ವಾರ್ ಅಂತ ಒಂದು ಆಪರೇಷನ್ ನಲ್ಲಿ ಪಾಕಿಸ್ತಾನದ ದೊಡ್ಡ ಬಂದರು ಅಂದರೆ ಕರಾಚಿಗೆ ಹೋಗುವ ಅರೇಬಿಯನ್ ಸಿ, ಅರಬ್ಬಿ ಸಮುದ್ರದಲ್ಲಿ ಕಂಪ್ಲೀಟ್ ಬ್ಲಾಕೆಟ್ ಮಾಡಿಬಿಟ್ಟು ಯಾವ ಹಡಗು ಒಳಗೆ ಹೋಗ್ಲಿಕ್ಕಿಲ್ಲ. ಪಾಕಿಸ್ತಾನಕ್ಕೆ ಬೇಕಾದ ಸಾಮಗ್ರಿಗಳು, ಉಪಕರಣಗಳು ಏನು ಬರ್ಲಿಕ್ಕೆ ಆಗುದಿಲ್ಲ. ಸ್ವಲ್ಪ ಒಳ್ಳೆ ಬ್ಲಾಕೆಟ್ ಆಯ್ತು. ಭಾರತ ಈಸ್ಟ್ ಆಗುವಾಗ 1 ಜುಲೈ ಈ ಪಾಕಿಸ್ತಾನಿ ಫೋರ್ಸಸ್ ಆ ನ್ಯಾಷನಲ್ ಹೈವೇ ಉಂಟಲ್ಲ ಅದಕ್ಕೆ ಬಾಂಬ್ ಹಾಕಿದ್ರು, ಆರ್ಟಿಲರಿ ಫೈರ್. ಅವರು ಅಲ್ಲಿಂದ ಆರ್ಟಿಲರಿ ಫೈರ್ ಮಾಡಿ ಬಾಂಬ್ ದಿ ನ್ಯಾಷನಲ್ ಹೈವೇ 1. ಆಗ ಇದು 1 ಜುಲೈ. ಆವಾಗ ಭಾರತೀಯ ಸೇನೆ ಎದುರೇ ಫ್ರಂಟ್ ಕಾರ್ಯಾಚರಣೆ ಶುರು ಮಾಡಿತ್ತು. ತುಂಬಾ ಯುದ್ಧ ಆಯಿತು. ಗ್ರೇಟ್ ಫೈಟಿಂಗ್ ಟು ಪ್ಲೇಸ್ ಆಲ್ ಓವರ್. ನಾನು ಅದರ ವಿಷಯ ಹೆಚ್ಚು ಹೇಳುವುದಿಲ್ಲ, ಯಾರು ಯಾವ ದಿವಸ ಏನ್ ಮಾಡಿದ್ರು ಅಂತ. ಹಂತವಾಗಿ ದಿನದಿಂದ ದಿನಕ್ಕೆ ಭಾರತದ ಸೇನೆ ಸ್ವಲ್ಪ ಸ್ವಲ್ಪವಾಗಿ ನಮ್ಮ ಇರುವ ಸ್ಥಾನಗಳನ್ನು ನಾವು ಮರುವರ್ಷ ಪಡಿಸಿಕೊಂಡೆವು. ಪಾಕಿಸ್ತಾನಿಗಳನ್ನು ಓಡಿಸಿದೆವು, ಹೊಂದಿದ್ದೇವೆ, ಮತ್ತು ಬಾಕಿಯವರು ಓಡಿ ಹೋಗಿದ್ದಾರೆ. ಹೀಗೆ ಮಾಡಿಕೊಂಡು ಹಂತವಾಗಿ ಕಾರ್ಯಾಚರಣೆ ಮಾಡಿ ಎಲ್ಲ ಸರಿಸುಮಾರು ಎಲ್ಲ ಜಾಗಗಳಲ್ಲಿ ಕಾರ್ಯಾಚರಣೆ ಮಾಡಿ ವಶಪಡಿಸಿಕೊಂಡೆವು. 4 ಜುಲೈಗೆ ಒಂದು ದೊಡ್ಡ ಯುದ್ಧ ಆಯಿತು. ಅದು ಟೈಗರ್ ಹಿಲ್ ಅಂತ ಉಂಟಲ್ಲಿ, ಪಟಾಲಿ ಚಳಿ ಟೈಗರ್ ಹಿಲ್. ದೊಡ್ಡದು 11 ಗಂಟೆಯ ಕಾರ್ಯಾಚರಣೆ, 11 ಅವರ್ ಫೈಟಿಂಗ್. ಅದರಲ್ಲಿ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅಂತ ಅವರು ಕೊಲ್ಲಲ್ಪಟ್ಟರು. ಈ got a PVC also for that. So he fought 11 hours there and he captured the Tiger Hill. ಸೊ ಹೀಗೆಲ್ಲ ಬೇರೆ ಬೇರೆ ಹಂತದಲ್ಲಿ ಯುದ್ಧದಲ್ಲಿ ಇದಾಯ್ತು. ಇದಾಗುವಾಗ 5 ಜುಲೈಗೆ ಪಾಕಿಸ್ತಾನದ ಪ್ರಧಾನಿ ನವಾಜ್ ಶರೀಫ್ ಅಮೆರಿಕದ ರಾಜಧಾನಿ ವಾಷಿಂಗ್ಟನ್ ನಲ್ಲಿ, ಅಲ್ಲಿ ಅಮೆರಿಕದ ಅಧ್ಯಕ್ಷ ಬಿಲ್ ಕ್ಲಿಂಟನ್ ಒಟ್ಟಿಗೆ ಕೈಕುಲುಕಿ ಅಲ್ಲಿ ಘೋಷಣೆ ಕೊಟ್ಟರು, ಪಾಕಿಸ್ತಾನದ ಸೇನೆ ಭಾರತದಿಂದ ವಾಪಸ್ ತೆಗಿಲಿಕ್ಕೆ ನಾವು ಆರ್ಡರ್ ಮಾಡಿದ್ದೇವೆ ಅಂತ. ಅಂದ್ರೆ ಇಲ್ಲಿ ಪಾಕಿಸ್ತಾನದಲ್ಲಿ ಅಲ್ಲಿ ಹೇಳಿದ್ದು, ಅಮೆರಿಕದಲ್ಲಿ ಹೋಗಿ ಹೇಳಿದ್ದು ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ನವಾಜ್ ಶರೀಫ್ ಅವರು, ಅಲಾಂಗ್ ವಿತ್ ಪ್ರೆಸಿಡೆಂಟ್ ಕ್ಲಿಂಟನ್. ಜಂಟಿ ಹೇಳಿಕೆ, ಜಾಯಿಂಟ್ ಸ್ಟೇಟ್ಮೆಂಟ್ ಅಲ್ಲಿ. ಅದಾದಾಗ್ಯೂ ಪಾಕಿಸ್ತಾನಿ ಸೇನೆ ಹಿಂದೆ ಹೋಗಲಿಲ್ಲ, ಯುದ್ಧ ಕಂಟಿನ್ಯೂ ಆಗ್ತಾ ಇತ್ತು. ಮತ್ತೆ 11 ಜುಲೈಗೆ ಪಾಕಿಸ್ತಾನಿ ಸೇನೆ ಹಿಂದೆ ವಿಡ್ರಾ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅವರ ಸರ್ಕಾರ, ಪ್ರೈಮ್ ಮಿನಿಸ್ಟರ್ ಅನೌನ್ಸ್ ಮಾಡಿದ್ದಾರೆ, ಸೊ ವಿಡ್ರಾ ಮಾಡ್ಲಿಕ್ಕೆ ಶುರು ಮಾಡಿದ್ರು. 14 ಜುಲೈಗೆ ನಮ್ಮ ಪ್ರಧಾನಿ ಅವರು, ಭಾರತದ ಪ್ರಧಾನಿ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಪ್ರಕಟಣೆ ಕೊಟ್ಟರು, ಆಪರೇಷನ್ ವಿಜಯ್ ಈಸ್ ಸಕ್ಸಸ್ಫುಲ್, ಮಿಷನ್ ಕಂಪ್ಲೀಟೆಡ್ ಅಂತ. ಅದು ಎಲ್ಲ ಸರಿ ಆಯ್ತು 14 ಜುಲೈಗೆ. ಆದರೆ ಆಯ್ತು, ಮತ್ತೆ ನೋಡುವಾಗ ಅಲ್ಲಿದ್ದಾರೆ ಪಾಕಿಸ್ತಾನಿಗಳು. 14 ಜುಲೈಗೆ ಅವರು ಅನೌನ್ಸ್ ಮಾಡಿ ಆಗಿದ್ದಾರೆ ಪ್ರೈಮ್ ಮಿನಿಸ್ಟರ್, ಪಬ್ಲಿಕ್ ನಲ್ಲಿ ರೇಡಿಯೋಲೆಲ್ಲ ಬಂದಿದೆ. ಆದರೆ ಅಲ್ಲಿ ನೋಡಕ್ ಮತ್ತು ಕೆಲವು ಕಡೆಯಲ್ಲಿ ಇದ್ದಾರೆ. ಸೊ ಮತ್ತೆ ಪುನಃ ಸೇನಾಧಿಕಾರಿ ಅವರೊಟ್ಟಿಗೆ ಮಾತನಾಡಿ, ಸರ್ ಇನ್ನು ಕಾರ್ಯಾಚರಣೆ ಮುಂದುವರಿಸ್ತೇವೆ ಅಂತ. ಮತ್ತೆ ಕಾರ್ಯಾಚರಣೆ ಮುಂದುವರಿಸಿ ಕೊನೆಗೆ 26 ಜುಲೈಗೆ ಕೊನೆಯ ಪಾಕಿಸ್ತಾನಿ ತುಕಡಿಯನ್ನು ಓಡಿಸಲಾಯಿತು. ಸೊ ಹಾಗೆ 26 ಜುಲೈಯನ್ನು ನಾವು ಕಾರ್ಗಿಲ್ ದಿವಸ ಅಂತ ಆಚರಣೆ ಮಾಡಿಕೊಂಡು ಬಂದಿದ್ದೇವೆ. ಕಾರ್ಗಿಲ್ ದಿವಸ ಈ ಯುದ್ಧದ ಅತಿ ವಿಶಿಷ್ಟವಾದ
ಒಂದು ವಿಷಯ ಏನಂತ ಹೇಳಿದ್ರೆ, ದೊಡ್ಡ ಗುಡ್ಡಗಾಡು ಪ್ರದೇಶಗಳು, ಇಲ್ಲಿ ತುಂಬಾ ಒಂದು 300 ಆರ್ಟಿಲರಿ ಗನ್ಸ್ ನಾವು ಉಪಯೋಗಿಸ್ತೇವೆ. 300 ಆರ್ಟಿಲರಿ ಗನ್ಸ್, ಅದರಲ್ಲಿ 100 155 ಮಿಲಿಮೀಟರ್ ಬೋಫರ್ಸ್ ಗನ್ ಉಂಟು. ಇದು ಬೋಫರ್ ಗನ್ ಹಾವಿಟ್ಸರ್ಗಳು, ಈಗ ಮೇಲೆ ಶೆಲ್ ಹೋಗಿ ಹೀಗೆ ಬರುವುದು. ಇದು ಇಲ್ಲದೆ ದೊಡ್ಡ ದೊಡ್ಡ ಗುಡ್ಡದಲ್ಲಿ ಎದುರು ಗುಡ್ಡ ಇದ್ರೆ ಹಿಂದಿನ ಗುಡ್ಡಕ್ಕೆ ಬಾಂಬ್ ಹಾಕ್ಲಿಕ್ಕೆ ಆಗುತ್ತದೆ ಆರ್ಟಿಲರಿನಲ್ಲಿ. ಸೊ ಆದ ಕಾರಣ ಈ ಹಾವಿಟ್ಸರ್ ಯೂಸ್ ಮಾಡುದು, ಹೀಗೆ ಶೆಲ್ ಹೋಗಿ ಹಾಕಿ. ಸೊ 100 ಹಾವಿಟ್ಸರ್ ಗನ್ಸ್, ಬೋಫರ್ಸ್ 155 ಮಿಲಿಮೀಟರ್, ಅದನ್ನು ಉಪಯೋಗಿಸ್ತೇವೆ. 2.5 ಲಕ್ಷ ಬಾಂಬ್ ಹಾಕಿದ್ದೇವೆ ನಾವು. 2.5 ಲಕ್ಷ ಬಾಂಬ್ 160 ಕಿಲೋಮೀಟರ್ ಉದ್ದದ ಜಾಗದಲ್ಲಿ. ದ ಎಂಟೈರ್ ಫ್ರಂಟ್, ಕಂಪ್ಲೀಟ್ ಬ್ಯಾಟಲ್ ಫ್ರಂಟ್ 160 ಕಿಲೋಮೀಟರ್ ವಿಡ್ತ್. ಅಷ್ಟರಲ್ಲಿ 2.5 ಲಕ್ಷ ಬಾಂಬ್ ಹಾಕಿದೆ ಈ 2 ತಿಂಗಳಲ್ಲಿ. 74 ದಿವಸ ಆಕ್ಚುಯಲ್ ಯುದ್ಧ ಆದದ್ದು. ಕಾಸ್ಟ್ ಆಫ್ ವಾರ್ ಎಷ್ಟು ಖರ್ಚು, ಇಷ್ಟು ಈಗ ಕಾಸ್ಟ್ ಆಫ್ ವಾರ್ ವಾಸ್ 15 crores per day. ಅವಾಗ 99 ರೇಟು, ಇವತ್ತಿನ ರೇಟ್ ಆದ್ರೂ ಮೇ ಬಿ 50 ಕೋಟಿ ಪರ್ ಡೇ ಆಗ್ಬೋದು. 15 crores per day ವಾಸ್ ದ ಕಾಸ್ಟ್ ಆಫ್ ವಾರ್ ಅಲ್ಲಿ ಕಾರ್ಗಿಲ್ನಲ್ಲಿ, ನಮ್ಮ ಭಾರತದ ವತಿಯಿಂದ. ಈ ಕಾರ್ಗಿಲ್ ಯುದ್ಧದಲ್ಲಿ 2 ವಿಶೇಷತೆ. ಅದೇನಂತ ಹೇಳಿದ್ರೆ, ಮೊದಲನೇದಾಗಿ ಯುವ ನಾಯಕತ್ವ, ಯಂಗ್ ಲೀಡರ್ಶಿಪ್. ಅಧಿಕಾರಿಗಳಾಗಲಿ, ಜೂನಿಯರ್ ಕಮಿಷನ್ ಆಫೀಸರ್ಸ್ ಆಗಲಿ, ನಾನ್ ಕಮಿಷನ್ ಆಫೀಸರ್ಸ್ ಆಗಲಿ, ಎಲ್ಲರ ನಾಯಕತ್ವ ಚಿಕ್ಕ ಪ್ರಾಯದವರು. ಅದು ನೀವು ಅವರ ಮರಣ ಹೊಂದಿದ ಲಿಸ್ಟ್ ಅನ್ನು ನೋಡಿದ್ರೆ ಗೊತ್ತಾಗ್ತದೆ. 20 ಆಫೀಸರ್ಸ್, 23 JCOs ಸತ್ತಿದ್ದಾರೆ, 66 ಆಫೀಸರ್ಸ್, 60 JCOs ಗಾಯಾಳುಗಳಾಗಿದ್ದಾರೆ. ಸೊ ನಿಯರ್ 200-300 ಯುವ ನಾಯಕರು ಕೊಲ್ಲಲ್ಪಟ್ಟಿದ್ದಾರೆ, ಗಾಯಾಳುಗಳಾಗಿದ್ದಾರೆ. ಸೊ ದಟ್ ವಾಸ್ ದ ಗ್ರೇಟ್ ಅಚೀವ್ಮೆಂಟ್ ಆಫ್ ದಿಸ್ ಬ್ಯಾಟಲ್, ಕಾರ್ಗಿಲ್ ವಾರಿನ. ಯುವ ನಾಯಕತ್ವ, ದೇ ಲೆಡ್ ದಿ ಟ್ರೂಪ್ಸ್ ಫ್ರಮ್ ದ ಫ್ರಂಟ್, ಎದುರಿನಿಂದ ಟ್ರೂಪ್ಸ್ ಒಟ್ಟಿಗೆ ಹೋಗಿ ಲಡೆ ಮಾಡಿದ್ದಾರೆ. ಸೆಕೆಂಡ್ ವಿಶೇಷತೆ ಏನಂತ ಹೇಳಿದ್ರೆ, ಆರ್ಟಿಲರಿ ಫೈರ್. ಈ ಯುದ್ಧಕ್ಕೆ ಹೆಸರೇ ಆರ್ಟಿಲರಿಯ ಯುದ್ಧ ಅಂತ. ಫಿರಂಗಿ ತೋಪು ಪಡೆಗಳ ಯುದ್ಧ ಇದು. ಅಲ್ಲಿ ತೋಪು ಪಡೆಗಳ ಯುದ್ಧ, ಅಕ್ಯುರೇಟ್ ಶೂಟ್ ಫೈರಿಂಗ್ ನಿಂದಾಗಿ 80% ಪಾಕಿಸ್ತಾನಿಗಳ ನಷ್ಟ. ಸೈನಿಕರ ಕೊಲ್ಲಲ್ಪಟ್ಟ ಸೈನಿಕರು, ಗಾಯಾಳುಗಳು, ಅಲ್ಲದೆ ಅವರ ಪರಿಕರಗಳ ನಾಶ, ಅವರ ಇಕ್ವಿಪ್ಮೆಂಟ್ಸ್ ಅದನ್ನು ಡಿಸ್ಟ್ರಾಯ್ ಮಾಡಿದ್ರು. ಎಲ್ಲ 80% ಆಫ್ ದ ಡಿಸ್ಟ್ರಕ್ಷನ್ ಟು ಪಾಕಿಸ್ತಾನಿ ಟ್ರೂಪ್ಸ್ ಆದದ್ದು ಆರ್ಟಿಲರಿ ಫೈರ್ ಇಂದ, ತೋಪುಖಾನೆಗಳ ಫಿರಂಗಿಗಳಿಂದ. ಸೊ 2 ಮುಖ್ಯ ವಿಷಯಗಳು. ಮತ್ತೆ ಕೊನೆಯಲ್ಲಿ ಭಾರತ ಸೇನಾ ಪಡೆಗಳು, ಭಾರತೀಯ ಸೈನಿಕರಲ್ಲಿ 528 ಜನರು ಸತ್ತಿದ್ದಾರೆ. ಅದರಲ್ಲಿ 20 ಆಫೀಸರ್ಸ್, 23 JCOs, 484 ಅದರ್ ರ್ಯಾಂಕ್ಸ್. 1363 ಜನರು ಗಾಯಾಳುಗಳಾಗಿದ್ದಾರೆ. ಆಫೀಸರ್ 66, JCOs 60, ಅದರ್ ರ್ಯಾಂಕ್ಸ್ 1237. ಇಲ್ಲಿ ನೋಡಿ ನಂಬರ್, ಚಿಕ್ಕ ಪ್ರಾಯದ ಯುವಕರು ಹೆಚ್ಚು ಇರುವುದಿಲ್ಲ. ಪಾಕಿಸ್ತಾನಿಗಳಲ್ಲಿ 453 ಜನರು ಸತ್ತಿದ್ದಾರೆ ಅಂತ ಹೇಳಿದ್ದಾರೆ, 665 ಜನ ಗಾಯಾಳಾಗಿದ್ದಾರೆ ಅಂತ. ಇದು ಅವರ ಹೇಳಿಕೆ, ಮುಷರಫ್ ಅವರದ್ದು. ಅಲ್ಲಿಯ ನ್ಯಾಷನಲ್ ಅಸೆಂಬ್ಲಿಯಲ್ಲಿ, ಪಾಕಿಸ್ತಾನದ ನ್ಯಾಷನಲ್ ಅಸೆಂಬ್ಲಿಯಲ್ಲಿ, ಅಲ್ಲಿ ಆಗಿನ ಪ್ರಧಾನಿ ನವಾಜ್ ಶರೀಫ್ ರವರು ಅನೌನ್ಸ್ ಮಾಡಿದ್ದು 4000 ಪಾಕಿಸ್ತಾನಿಗಳು ಕೊಲ್ಲಲ್ಪಟ್ಟಿದ್ದಾರೆ ಅಂತ. ದೇರ್ ಒನ್ ಪ್ರೈಮ್ ಮಿನಿಸ್ಟರ್ ಅವರು ಹೇಳಿದ್ದಾರೆ ಅಲ್ಲಿ ಅಸೆಂಬ್ಲಿಯಲ್ಲಿ 4000 ಜನರು ಸತ್ತಿದ್ದಾರೆ ಅಂತ. ಅವರಿಗೂ ಮುಷರಫಿಗೂ ಆಗ್ತಿರ್ಲಿಲ್ಲ. ಇಲ್ಲಿ ಒಂದು ವಿಷಯ ಹೇಳ್ತೇನೆ, ಇದು ಪಾಕಿಸ್ತಾನದ ಗೊಂದಲ, ರಾಜಕೀಯ ಗೊಂದಲದ ವಿಮರ್ಶೆ ಆಗಿರ್ಬೋದು. ಒಂದು ವಿಶಿಷ್ಟವಾದ ಫೆಬ್ರವರಿ 1999ರಲ್ಲಿ ಭಾರತದ ಆಗಿನ ಪ್ರಧಾನಿ ಶ್ರೀ ವಾಜಪೇಯಿ ಅವರು ತಮ್ಮ ಮಂತ್ರಿಮಂಡಲದ ತಂಡದೊಟ್ಟಿಗೆ ಬಸ್ಸಿನಲ್ಲಿ ಲಾಹೋರಿಗೆ ಹೋದರು. ಫೆಬ್ರವರಿ 1999ನಲ್ಲಿ ಲಾಹೋರಿಗೆ ಬೈ ಬಸ್ಸಿನಲ್ಲಿ ಹೋಗಿ ಅಲ್ಲಿ ನವಾಜ್ ಶರೀಫ್, ಪಾಕಿಸ್ತಾನದ ಪ್ರಧಾನಿ, ಮತ್ತು ಅವರ ತಂಡದೊಟ್ಟಿಗೆ ಮಾತುಕತೆ ಮಾಡಿದ್ರು. ಮಾತುಕತೆಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಗ್ರಿಮೆಂಟ್, ಬಹಳ ಮುಖ್ಯವಾದ ಅಗ್ರಿಮೆಂಟ್ ಏನ್ ಹೇಳಿದ್ರೆ, ನಾವು ಇಬ್ರು ಅಣುಶಸ್ತ್ರ ಹೊಂದಿದ ರಾಷ್ಟ್ರಗಳು, ವಿ ಆರ್ 2 ಅಟಾಮಿಕ್ ವೆಪನ್ ಸ್ಟೇಟ್ಸ್. ನಾವು ನಮ್ಮ ವ್ಯತ್ಯಾಸಗಳನ್ನು, ಅಭಿಪ್ರಾಯಗಳನ್ನು ಯುದ್ಧದಲ್ಲಿ ಮಾರ್ಪಡಿಸಿಕೊಂಡು ಮಾತುಕತೆಯನ್ನು ಪರಿಹಾರ ಪಡಿಕೊಳ್ಳುವ, ಅದರ ನಮ್ಮೊಳಗೆ ಯುದ್ಧ ಮಾಡಬಾರದು, ಮಾತುಕತೆಯಲ್ಲಿ ಪರಿಹಾರ ಮಾಡ್ಬೇಕಂತ ದೊಡ್ಡ ನಿರ್ಣಯ ಮಾಡಿದ್ರು.
ಎಲ್ಲ ಸರಿ ಆಯ್ತು. ಅದುವೇ ವರ್ಷ 1999 ಏಪ್ರಿಲ್ನಲ್ಲಿ ಅವರ ಚೀಫ್ ಆಫ್ ದ ಆರ್ಮಿ ಸ್ಟಾಫ್ ಜನರಲ್ ಪರ್ವೇಜ್ ಮುಷರಫ್ನವರು ಅಲ್ಲಿ ಕಾರ್ಗಿಲ್ನಲ್ಲಿ ಒಳಗೆ ಬಂದಿದ್ದಾರೆ. ಅದು ಅವರ ಪ್ರೈಮ್ ಮಿನಿಸ್ಟರ್ಗೆ ಗೊತ್ತೇ ಇರಲಿಲ್ಲಂತೆ, ಯಾರಿಗೂ ಗೊತ್ತೇ ಇರಲಿಲ್ಲ. ಇವರೇ ಸೈನಿಕರೇ ಬಂದಿದ್ದು, ಸೇನಾಧಿಕಾರಿಗಳ ಅವರದ್ದೇ ಪ್ಲಾನ್ ಅದು. ಮತ್ತೆ ಅದುವೇ ವರ್ಷ ನವೆಂಬರ್ 1999ರಲ್ಲಿ ಪ್ರಧಾನಿ, ಅವರ ಪಾಕಿಸ್ತಾನದ ಪ್ರಧಾನಿ ನವಾಜ್ ಶರೀಫ್ನವರು ಪಾಕಿಸ್ತಾನದ ಸೇನಾಧಿಕಾರಿ ಜನರಲ್ ಪರ್ವೇಜ್ ಮುಷರಫ್ರನ್ನು ಉಚ್ಚಾಟಿಸಿ ಡಿಸ್ಮಿಸ್ ಮಾಡಿಬಿಟ್ರು. ಅವ್ರೇನು ಸರಿ ಮಾಡ್ತಾರೆ, ಏನು ಈ ಕಾರ್ಗಿಲ್ ಮಾಡಿದ್ದೆ ಅವರು ಅಂತ ಏನೋ ತುಂಬಾ ಅವರಿಗೆ ಭಿನ್ನಾಭಿಪ್ರಾಯ, ಅವ್ರನ್ನ ಡಿಸ್ಮಿಸ್ ಮಾಡಿದ್ರು. ಇವ್ರು ಡಿಸ್ಮಿಸ್. ಅದರ ಉಲ್ಟ ಕಾರ್ಯಾಚರಣೆಯಾಗಿ ಮುಷರಫ್ ಅವರು ಮಿಲಿಟರಿ ಕೂ ಮಾಡಿಬಿಟ್ಟು, ಅಂದ್ರೆ ಸೇನಾ ಕ್ಷಿಪ್ರ ಕ್ರಾಂತಿ ಮಾಡಿ ನವಾಜ್ ಶರೀಫ್ರನ್ನೇ ಡಿಸ್ಮಿಸ್ ಮಾಡಿಬಿಟ್ಟು. The Prime Minister of Pakistan was dismissed and arrested, and Parvez Musharraf became the martial law administrator, then subsequently became the president of Pakistan also. ಆವಾಗ ಮತ್ತೆ ನವಾಜ್ ಶರೀಫ್ರವನ್ನು ಇವರು ಸೌದಿ ಅರೇಬಿಯಾದವರು ಬಂದು ಮಧ್ಯಸ್ಥಿಕೆ ಮಾಡಿ, ಮಾತುಕತೆ ಮಾಡಿ ಅವರನ್ನು ಜೈಲಿನಿಂದ ಬಿಡುಗಡೆ ಮಾಡಿ ಸೌದಿ ಅರೇಬಿಯಾಗೆ ಕೊಂಡೋದ್ರು. ಸೊ ಇದು ಪಾಕಿಸ್ತಾನದ ರಾಜಕೀಯ ಗೊಂದಲದ ವಿಪರ್ಯಾಸ. ಫೆಬ್ರವರಿಯಲ್ಲಿ ಮಾತುಕತೆ, ಮೇಯಲ್ಲಿ ಇಲ್ಲಿ ಒಳಗೆ ನುಸುಳು ಪೂರ್ವ ಕೆಲಸ ಮಾಡೋದು, ಮತ್ತೆ ನವೆಂಬರ್ನಲ್ಲಿ ಅವರ ಒಳಗೆ ಜಗಳ ಮಾಡಿಕೊಂಡು ಇತ್ಯರ್ಥ ಮಾಡಿಕೊಳ್ಳುದು. ಸೊ ಇದು ಅವರದ್ದು ಇದ್ದ. ಏನಿವೆ ಅದು ಇವತ್ತಿನ ವಿಷಯ ಎಲ್ಲ ಮತ್ತೆ ಮಾತಿನಲ್ಲಿ ಹೇಳಿದಷ್ಟು. ಭಾರತ ಸರ್ಕಾರ ಈ ಯುದ್ಧದಲ್ಲಿ ಒಳ್ಳೆ ಕೆಲಸ, ಪರಾಕ್ರಮ ತೋರಿಸಿದ ಯೋಧರಿಗೆ ಕೆಲವು ಪುರಸ್ಕಾರ ಕೊಟ್ಟರು. ಪರಮವೀರ್ ಚಕ್ರ 4, 2 ಪೋಸ್ಟಮಸ್, 2 ಜೀವಂತ. ಪೋಸ್ಟಮಸ್ ಸಿಕ್ಕಿದ್ದು ಕ್ಯಾಪ್ಟನ್ ವಿಕ್ರಮ್ ದತ್ರ ಮತ್ತು ಲೆಫ್ಟಿನೆಂಟ್ ಮನೋಜ್ ಪಾಂಡೆ, ಅಲ್ಲಿ ಉಂಟು ಹೆಸರು ಕೆಳಗೆ ಇದ್ದಾರೆ. ಮತ್ತೆ ಜೀವಂತವಾಗಿ ಸಿಕ್ಕಿದ್ದು ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಮತ್ತು ರೈಫಲ್ಮನ್ ಸಂಜಯ್ ಕುಮಾರ್ ಅಂತ, ಜಾಕ್ ರೈಫಲ್ಸ್. ನಮ್ಮ ಇಲ್ಲಿ ಕರ್ನಲ್ ಪ್ರೇಮ್ ಶೆಟ್ಟಿ ಇದ್ದಾರೆ, ಅವರ ರೆಜಿಮೆಂಟ್ನವರೇ ಅವರು, ಅವರ ಗ್ರೂಪ್ನವರು, ಸೇಮ್ ಗ್ರೂಪ್ನವರು. ಈ 4 ಪರಮವೀರ್ ಚಕ್ರ ಮತ್ತೆ 9 ಮಹಾವೀರ್ ಚಕ್ರ. ಅದರಲ್ಲಿ 6 ಮಹಾವೀರ್ ಚಕ್ರ ಪಾಸ್ಟಮಸ್, ಮರಣಾಂತರ ಸಿಕ್ಕಿತ್ತು. ವೀರಚಕ್ರ 55, ಅದರಲ್ಲಿ 29 ವೀರಚಕ್ರ ಮರಣಾಂತರ ಆಗಿ ಅಲ್ಲಿ ಕೊಲ್ಲಲ್ಪಟ್ಟವರಿಗೆ ಸಿಕ್ಕಿದೆ. ಇಷ್ಟು ಇದು ಈ ಕಾರ್ಯ ಬಗ್ಗೆ ಮಾಹಿತಿ. ಒಂದು ಚಿಕ್ಕ ಎಡಿಷನಲ್ ಇನ್ಫಾರ್ಮೇಶನ್ ಕೊಟ್ಬಿಡ್ತೀನಿ, ಅದು ಅವಶ್ಯಕತೆ ಇಲ್ಲ, ಅದು ಹೇಗೂ ಇದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಲ್ಲ. ಈ ಯುದ್ಧದಲ್ಲಿ ಒಬ್ಬ ಪಾಕಿಸ್ತಾನಿ ಅಧಿಕಾರಿ, ಅವ್ರಿಗೆ ಮುಲ್ತೇನಿ ಸೆಕ್ಟರ್ ಉಂಟಲ್ಲಿ ಬಟಾಲಿಕ್ನಲ್ಲಿ, ಅಲ್ಲಿ ಬಹಳ ಶೌರ್ಯದಿಂದ ಪಾಕಿಸ್ತಾನಕ್ಕಾಗಿ ಯುದ್ಧ ಮಾಡಿ ಸತ್ತಿದ್ದಾರೆ. ಅವರಲ್ಲಿ ಕೇಳಿದ್ದಾರೆ. ಅವರ ಹೆಸರು ಕ್ಯಾಪ್ಟನ್ ಕರ್ನಲ್ ಶೇರ್ ಖಾನ್ ಅಂತ. ಈ ಕ್ಯಾಪ್ಟನ್ ಕರ್ನಲ್ ಶೇರ್ ಖಾನ್ ಅಂತ ಹೇಳಿದ್ರೆ, ಈ ಕ್ಯಾಪ್ಟನ್ ಕರ್ನಲ್ ಶೇರ್ ಖಾನ್ ಹೆಸರು ಕರ್ನಲ್ ಶೇರ್ ಖಾನ್ ಅಂತ. ಕರ್ನಲ್ ಅಲ್ಲ, ರ್ಯಾಂಕ್ ಕ್ಯಾಪ್ಟನ್. ಅಲ್ಲಿ ಅವನ್ ಚಿಕ್ಕದಿರುವಾಗ ಅವನ ಅಜ್ಜ ಈ ಹೆಸರು ಇಟ್ಟಿದ್ದವನಿಗೆ ಕರ್ನಲ್ ಶೇರ್ ಖಾನ್ ಅಂತ. ಯಾಕಂತ ಹೇಳಿದ್ರೆ ಅದು 1947ನಲ್ಲಿ ಈ ನುಸುಳುಕೋರರಾಗಿ ಬಂದಿದ್ರು ಜಮ್ಮು ಅಂಡ್ ಕಾಶ್ಮೀರನ್ನು ವಶಪಡಿಸಿಕೊಳ್ಳಿಕ್ಕೆ ಪಾಕಿಸ್ತಾನದಿಂದ. ಅದರ ಒಂದು ಮುಖಂಡ ಒಬ್ರು ಕರ್ನಲ್ ಶಾಯರ್ ಖಾನ್ ಅಂತ ಇದ್ರು. ಸೊ ಈ ಅಜ್ಜ, ಈ ಶೇರ್ ಖಾನ್ ಅಜ್ಜ ಅನ್ನಕ್ಕೆ ಬಹಳ ಖುಷಿ ಅದು. ಕರ್ನಲ್ ಹೆಸರು ಇಲ್ಲಿಗೆ ಇಟ್ಟಿತ್ತು. ಇವನಿಗೆ ಬಹಳ ಒಳ್ಳೆ ಯುದ್ಧ ಮಾಡಿದ್ದಾನೆ ಅಂತ ಅವರಿಗೆ ಏನ್ ಮಾಡಿತ್ತು, ಅಲ್ಲಿ ಬ್ರಿಗೇಡಿಯರ್ MPS ಬಾಜು ಅಂತ ನಮ್ಮ ಭಾರತದ ಸೇನಾಧಿಕಾರಿ ಇದ್ದರು. ಅವರು 192 ಮೌಂಟನ್ ಬ್ರಿಗೇಡ್ ನ ಬ್ರಿಗೇಡ್ ಕಮಾಂಡರ್. ಅವರು ಒಂದು ಚಿಕ್ಕ ಸೈಟೇಷನ್ ಪಕ್ಕದ ಚಿಕ್ಕ ಚೀಟ್ನಲ್ಲಿ ಸೈಟೇಷನ್ ಬರೆದು ಅವನ ಬಗ್ಗೆ, ಇವನ ಕಿಸೆಯಲ್ಲಿ ಸತ್ತ ಅವನ ಶರ್ಟ್ ನ ಪಾಕೆಟ್ನಲ್ಲಿ ಇಟ್ಟು ಬಿಟ್ಟು, ಮತ್ತೆ 13 ಜುಲೈಗೆ ಅವನ ಹೆಣವನ್ನು ವಾಪಸ್ ಕೊಂಡೋದ್ರು. ಅಂಡರ್ ರೆಡ್ ಕ್ರಾಸ್ ನಲ್ಲಿ ವಾಪಸ್ ಕೊಟ್ಟಾಯ್ತು. ಅದು ಹೋದಂತ ಚಿಟ್ಟಲ್ಲಿ ಸಿಕ್ಕಿತ್ತು ಪಾಕಿಸ್ತಾನಿಗಳಿಗೆ. ಸೊ ದೇ ಅವಾರ್ಡೆಡ್ ಹಿಮ್ ನಿಶಾನೆ ಹೈದರ್. ನಿಶಾನೆ ಹೈದರ್ ಇಸ್ ದ ಹೈಯೆಸ್ಟ್ ಮಿಲಿಟರಿ ಅವಾರ್ಡ್ ಇನ್ ಪಾಕಿಸ್ತಾನ್. ಸೊ ದಿಸ್ ಆಫೀಸರ್ ವಾಸ್ ಗಿವನ್ ಎ ಸೈಟೇಷನ್ ಬೈ ಅಸ್. ಯಾಕಂದ್ರೆ ಯುದ್ಧದಲ್ಲಿ ನೋಡಿ, ಯುದ್ಧದಲ್ಲಿ ವೈರಿಗಳು ಇರ್ಬೋದು, ಆದರೆ ಶೌರ್ಯ ತೋರಿಸಿದ ವೈರಿಗೂ ಮರ್ಯಾದೆ ಉಂಟು. ಅದೊಂದು ಇಲ್ಲಿ ಗೊತ್ತಾಗ್ತದೆ ನಮ್ಗೆ. ಪಾಕಿಸ್ತಾನ ಒಂದು ಚಿಕ್ಕ ವಿಷಯ ಹೇಳ್ಬಯಸ್ತೇನೆ. ಪಾಕಿಸ್ತಾನಿಗಳು ಮುಂಚಿನಿಂದ ಹೇಳ್ತಿದ್ರು ನಮ್ಮ ಸೇನೆ ಇದರಲ್ಲಿ ಇಲ್ಲ, ಇದು ಗುಡ್ಡಗಾಡು ಜನರು ಬಂದದ್ದು ಅಂತ.
ಆಕ್ಚುಲಿ ಮತ್ತೆ ಅವರು ಒಪ್ಪಿದ್ದಾರೆ ಸೇನೆ ಅಂತ. 244 ಪಾಕಿಸ್ತಾನಿಗಳ ಯೋಧರಲ್ಲಿ ಮಡಿದ ಯೋಧರ ಅಂತ್ಯ ಸಂಸ್ಕಾರ ನಮ್ಮ ಸೇನೆ ಮಾಡಿದ್ವಿ. ಅವ್ರು ಬಂದೇ ಇಲ್ಲ. ಪಾಕಿಸ್ತಾನಿಗಳು ಹೇಳಿದ್ದು ಅವರು ನಮ್ಮ ಜನ ಅಲ್ಲ ಅಂತ, ಅದು ನಮ್ಮ ಸೈನಿಕರಲ್ಲ, ಅದು ಗುಡ್ಡಗಾಡ ಜನ ಅಂತ. ಆಕ್ಚುಲಿ ಪಾಕಿಸ್ತಾನ ಸೈನಿಕರಿಗೆ ನಾರ್ದರ್ನ್ ಲೈಟ್ ಇನ್ಫೆಂಟ್ರಿ ಅಂತ ಉಂಟು, ಅದರ ಸೈನಿಕರು ಅವರು. ಸೊ ಅವರಿಗೆ ಸಕಲ ಮರ್ಯಾದೆಯೊಂದಿಗೆ ಮಡಿದ ಸೈನಿಕರಿಗೆ ಹೇಗೆ ಮರ್ಯಾದೆ ಕೊಡ್ತಾರೆ, ಸಕಲ ಮರ್ಯಾದೆಗಳಿಗೆ ಅವರು ಅಂತ್ಯ ಸಂಸ್ಕಾರ ಮಾಡಿದ್ರು. ಅದರಲ್ಲಿ 3 ಜನರನ್ನು ಅವರು ವಾಪಸ್ ಕೊಂಡೋಗಿದ್ದಾರೆ ಪಾಕಿಸ್ತಾನಿಗಳು. ಆ 3 ಜನರಲ್ಲಿ ಒಂದವ ಕ್ಯಾಪ್ಟನ್ ಕರ್ನೈಲ್ ಶೇಖ್ ಖಾನ್. ಇಷ್ಟು ಹೇಳಿ ನನ್ನ ಈ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಒನ್ಸ್ ಅಗೇನ್. ತಮಗೆಲ್ಲ ತುಂಬ ಧನ್ಯವಾದಗಳು. ಇಷ್ಟು ತಾವು ಪೇಷನ್ಸ್ ಕೇಳಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್. ಐ ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್, ಶ್ರೀಶಾ ಅಂಡ್ ಸ್ವಾಮೀಜಿ ಅವರೇ, ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್. ಗಾಡ್ ಬ್ಲೆಸ್. ಜೈ ಹಿಂದ್ ಸರ್. ಯುದ್ಧ ದೊಡ್ಡದಿದ್ರೂ ಅದನ್ನ ಸಂಕ್ಷಿಪ್ತವಾಗಿ ಹೇಳಿರುವ ಕರ್ನಲ್ NS ಭಂಡಾರಿ ಅವರಿಗೆ ಮತ್ತೊಮ್ಮೆ ನಮನಗಳನ್ನು ಹೇಳ್ತಾ, ಹಾಗೆ ಈ ಒಂದು ಕಾರ್ಗಿಲ್ ಯುದ್ಧದಲ್ಲಿ ಅನೇಕ ಭಾರತೀಯ ಯೋಧರು ಅಸಾಧಾರಣ ಶೌರ್ಯ ಪ್ರದರ್ಶನವನ್ನ ಮಾಡಿದರು. ಅವರಲ್ಲಿ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಹೇಳಿರೋ ಪ್ರಕಾರ ಯೇ ದಿಲ್ ಮಾಂಗೆ ಮೋರ್ ಎಂಬ ಮಾತಿನಿಂದ ಪ್ರಸಿದ್ಧರು. ಲೆಫ್ಟಿನೆಂಟ್ ಮನೋಜ್ ಕುಮಾರ್ ಪಾಂಡೆ, ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್, ರಿಫೈಲ್ ಮಾನ್ ಸಂಜಯ್ ಕುಮಾರ್ ಇವರನ್ನೆಲ್ಲ ಈ ಒಂದು ಸಮಯದಲ್ಲಿ ಸ್ಮರಣೆಯನ್ನ ಮಾಡ್ತಾ, ಸ್ನೇಹಿತರೆ, ಇವತ್ತಿನ ಮಕ್ಕಳಲ್ಲಿ ದೇಶ ಸೇವೆ ಅನ್ನೋದು ಕೇವಲ ಮಾತಿನಿಂದ ಆಗಿದೆ ಅಷ್ಟೇ. ಆದ್ರೆ ಯಾಕೆ ಅಂತ ಹೇಳಿದ್ರೆ, ಅವರಿಗೆ ನಮ್ಮ ದೇಶ ಸೇವೆ ಮಾಡಿರುವಂತ, ಅಥವಾ ಇವತ್ತು ಭೂಸೇನೆ ಇರ್ಬೋದು, ವಾಯುಸೇನೆ ಇರ್ಬೋದು, ಯಾವುದೇ ಸೇನೆ ಇದ್ರೂ ಕೂಡ ಅದರ ಬಗ್ಗೆ ಹೆಚ್ಚಿನ ಜ್ಞಾನವೇ ಇಲ್ಲ. ಹಾಗಾಗಿ ಇವತ್ತಿನ ಈ ಒಂದು ಪುಸ್ತಕದಲ್ಲಿ ಕೂಡ ನಮ್ಮ ವೀರ ಯೋಧರ ಬಗ್ಗೆ ಒಂದಿಷ್ಟು ವಿಷಯವನ್ನ ಅವರಿಗೆ ಹೇಳಿದ್ರೆ, ಪುಸ್ತಕದಲ್ಲಿ ಬಂದ್ರೆ, ಅವರ ಚಾಪ್ಟರ್ ಅಲ್ಲಿ ಬಂದ್ರೆ ಅವರಿಗೆ ಅದರ ಬಗ್ಗೆ ಅರಿವಾಗಬಹುದು ಎನ್ನುವುದು ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರ ಮಾತು ಕೂಡ. ಹಾಗೆ ಈ ಒಂದು ಸಂದರ್ಭದಲ್ಲಿ ಕೇವಲ ಒಂದು ದಿನಕ್ಕೆ ನಮ್ಮ ಕಾರ್ಗಿಲ್ ವಿಜಯೋತ್ಸವ ಆಗದೆ, ಇವತ್ತು ಕೂಡ ನಮ್ಮ ಭಾರತೀಯ ಸೈನಿಕರು ಗಡಿಯಲ್ಲಿ ನಿಂತು ಕಾಯ್ತಾ ಇರೋದ್ರಿಂದನೇ ನಾವು ಇವತ್ತು ನೆಮ್ಮದಿಯಾಗಿ ಊಟ ಮಾಡ್ತಾ ಇದ್ದೇವೆ, ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದೇವೆ. ಸ್ನೇಹಿತರೆ, ಈ ವಿಡಿಯೋದ ಕೊನೆಯಲ್ಲಿ ನಾನು ಹೇಳೋದಿಷ್ಟೇ, ನಾವು ನಮ್ಮ ಜೀವನದಲ್ಲಿ ಅದು ಬೇಕು, ಇದು ಬೇಕು, ದುಡ್ಡು ಬೇಕು, ಹಣ ಬೇಕು, ಬಂಗ್ಲೆ ಬೇಕು ಕೇಳ್ತಾ ಇರ್ತೀವಿ. ಆದ್ರೆ ಇವೆಲ್ಲ ಇರ್ಲಿಕ್ಕೆ ಈ ಒಂದು ಧೈರ್ಯದಿಂದ ಮುನ್ನುಗ್ಗುವ ನಮ್ಮ ಈ ಸೈನಿಕರ ಜೀವನ ನೆಮ್ಮದಿಯಾಗಿರ್ಬೇಕು ಅನ್ನೋದು ಕೂಡ ನಮ್ಮ ಅಭಿಲಾಷೆ ಆಗಿರಲಿ. ದಿನದ ಬೆಳಗು ಅವರಿಗೊಂದು ಪ್ರಾರ್ಥನೆ ಸಲ್ಲಿಸಿ ಮುಂದಿನ ನಿಮ್ಮ ಕಾರ್ಯಕ್ರಮವನ್ನ ಪ್ರತಿದಿನ ಶುರು ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಎಂದಿನಂತೆ ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ. ಥ್ಯಾಂಕ್ ಯು. ನಮಸ್ಕಾರ.